ಹತ್ರ ಬಂದ್ಬಿಟ್ಟು ವಾರಂಟಿ ಇರುತ್ತೆ. ನಾವು ವೆಹಿಕಲ್ ನಾವು ಕಡೆಯಿಂದ ತಗೋಬೇಕಾದ್ರೆ 1 ಮಂತ್ ವಾರಂಟಿ ಅವರ 1500 ಕಿಲೋಮೀಟರ್ ವಿಚ್ ಅವರ್ ಅರ್ಲಿಯರ್ ಕ್ಲೇಮ್ ಮಾಡ್ಬೋದು. ವಾರಂಟಿಯಲ್ಲಿ ಬಂದ್ಬಿಟ್ಟು ನಿಮಗೆ ಟ್ರಾನ್ಸ್ಮಿಷನ್, ಇಂಜಿನ್, AC, ಆಮೇಲೆ ಎಲೆಕ್ಟ್ರಾನಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಎಲ್ಲ ಕವರ್ ಆಗುತ್ತೆ. ಕ್ವಾಲಿಟಿ ಕಾರ್ಸ್ ಇರುತ್ತೆ. ಯಾವುದೇ ತರ ವರೀಸ್ ಇಲ್ಲದೆ ಸೀದಾ ಮನೆಗೆ ತಗೊಂಡೋಗಿ ಪೂಜೆ ಮಾಡಿ ನಿಮ್ಮ ಜರ್ನಿಗಳು ಸ್ಟಾರ್ಟ್ ಮಾಡ್ಬೋದು. ಎಷ್ಟು ಓನರ್ ಆಗಿದ್ದಾರೆ ಸರ್? ಇದು ಬಂದ್ಬಿಟ್ಟು ಫಸ್ಟ್ ಓನರ್ 6000 ಹೊಡಿದೆ. 6000 ಅಷ್ಟೇನಾ? ಹೌದು ಸರ್, ಆಗಿರುತ್ತೆ ಸರ್. ಇವಾಗ ನಾರ್ಮಲಿ ಬೆಂಗಳೂರು ಸಿಟಿ ಅಂದ್ರೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಅಥವಾ ಡೆಂಟ್ಸ್ ಆಗಿರುತ್ತೆ, ಅದನ್ನ ರೀಸಾಲ್ವ್ ಮಾಡಿರ್ತಾರೆ. ಹಾಗೆ ಪ್ರೀಮಿಯಂ SUV ಸೆಗ್ಮೆಂಟ್ ಗಳು ಸಾಲಕ್ಕೆ ಬಂತು ಅಂತ ಹೇಳಿದ್ರೆ ನಮ್ಮ ಹತ್ರ ಜೀಪ್ ಕಾಂಪಾಸ್ ಕೂಡ ಇದೆ. 2019 ಮಾಡಲ್ ಫಸ್ಟ್ ಓನರ್. 19 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯುವಲ್ ಸರ್. ಇದು ಬಂದ್ಬಿಟ್ಟು 2022 ಮಾಡಲ್ ಫಸ್ಟ್ ಓನರ್ ಪೆಟ್ರೋಲ್ 20,000 ನೋಡಿದೆ. ಸಿಂಗಲ್ ಓನರ್. ಪ್ರೈಸ್ ಏನು ಹೇಳ್ತಾರೆ ಸರ್? 18 lakh ನೆಗೋಷಿಯಬಲ್ ಇದೆ. ನೆಗೋಷಿಯಬಲ್. ಹೌದು. ಟೈಗೋನ್ ಫಸ್ಟ್ ಓನರ್. ಇದು ಟೈಗೋನ್ ಫಸ್ಟ್ ಓನರ್ 21 ಮಾಡಲ್. ಪ್ರೈಸ್ ಬಂದ್ಬಿಟ್ಟು 12 ಲಕ್ಷ. 12 ಲಕ್ಷ. ಎಷ್ಟು ಗಾಡಿ ಹೋಗುತ್ತೆ ಸರ್ ಡೈಲಿ? ಸರ್ ಪರ್ ಡೇ ನಮ್ಗೆ ಡಿಪೆಂಡ್ ಅಪಾನ್ ಕಸ್ಟಮರ್. ಒಬ್ಬೊಬ್ರು ಒಳ್ಳೆ ಮುಹೂರ್ತ ನೋಡ್ತಾರೆ, ಟೈಮ್ ನೋಡ್ತಾರೆ. ಸೊ ದಿನಕ್ಕೆ ಒಂದು 5 ರಿಂದ 6 ಗಾಡಿ ಹೋಗುತ್ತೆ. 5 ರಿಂದ 6 ಗಾಡಿ. ಈ ತರ ನಿಮ್ಗೆ ಡೆಲಿವರಿ ಲಾಂಜ್ ಅಲ್ಲಿ ಡೆಲಿವರಿ ಕೊಡ್ತಾರೆ ಗಾಡಿನ. ಇಲ್ಲಿಂದ ತಗೊಂಡು ಹೋಗಿ ನಿಮ್ಮ ಕಾರ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇವಾಗ ಸಪೋಸ್ ಇವಾಗ ವೆಹಿಕಲ್ ನೀವೇನಾದ್ರು 9 ಲಕ್ಷ ಗಾಡಿ ಇದೆ, 9 ಲಕ್ಷ ಗಾಡಿ ನಮ್ಮ ಹತ್ರ ಇವಾಗ ತಗೊಂಡ್ಬಿಟ್ಟು ನೀವು ಆಫ್ಟರ್ 2 years ಆದ್ಮೇಲೆ ನಮ್ಗೆ ರೀಸೆಲ್ ಮಾಡ್ತೀನಿ ಅಂದ್ರೆ ಬೈಬ್ಯಾಕ್ ಚಾರ್ಜಸ್ ಅದ್ರ ಏನ್ ಪೇಮೆಂಟ್ ಮಾಡಿರ್ತೀರಾ ನೀವು ಆ ಕಂಪ್ಲೀಟ್ ಅಮೌಂಟ್ ನಿಮಗೆ ಬರುತ್ತೆ ಬೈಬ್ಯಾಕ್ ಆಪ್ಷನ್. 2 ವರ್ಷ ಆದ್ರೂ 9 ಲಕ್ಷ ಪೇ ಮಾಡಿದ್ರೆ 9 ಲಕ್ಷನೇ ಕೊಡ್ತಾರೆ. ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ. ಸೊ ನಾನು ಆವಾಗಲೇ ಹೇಳ್ದಂಗೆ ನಾನು ಇವತ್ತು ಗರುಡ ಮಾಲ್ಗೆ ಬಂದು ವಿಸಿಟ್ ಮಾಡಿದಾಗ ನನ್ನ ಫ್ರೆಂಡ್ಗೋಸ್ಕರ ಗಾಡಿ ತಗೋಬೇಕು ಅಂತ ಬಂದಾಗ ಅವನು MG ಹೆಕ್ಟರ್ ನೋಡ್ತಾ ಇರೋದ್ರಿಂದ ಇವನಿಗೆ ಆಪ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ವಿ. ಸೊ ಒಂದೇ ಕಲರ್ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಅಥವಾ ಬೇರೆ ಕಲರ್ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕೂಡ ಇತ್ತು. ಸೊ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ ಸರ್, ಇದು ಬಂದ್ಬಿಟ್ಟು ನಿಮಗೆ 2020 ಮಾಡಲ್ ಫಸ್ಟ್ ಓನರ್ ಡೀಸೆಲ್ ಮ್ಯಾನ್ಯುವಲ್. 20 ಮಾಡಲ್ ಫಸ್ಟ್ ಓನರ್ ಡೀಸೆಲ್ ಮ್ಯಾನ್ಯುವಲ್. ಓಕೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಇದ್ರ ಮೇಲೆ ನೋಡ್ಬೋದು ನೀವು 62,000 ನೋಡಿದೆ. 62,000 ಓಡಿದೆ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಇದರಲ್ಲಿ ಬೇರೆ ಏನಾದ್ರು ಕಲರ್? ಬೇರೆ ಕಲರ್ಸ್ ಇದಾವೆ. ಈ ಸೈಡ್ ನೋಡ್ಬೋದು ನೀವು. ನಮ್ಮ ಹತ್ರ ಬ್ಲಾಕ್ ಕಲರ್ ಇದಾವೆ, ವೈಟ್ ಕಲರ್ ಇಲ್ಲಿದೆ, ಪ್ಲಸ್ ಡ್ಯುವಲ್ ಟೋನ್ ಕಲರ್ಸ್ ಅಲ್ಲೂ ಇದಾವೆ ನಮ್ಮ ಹತ್ರ ಅವೈಲೇಬಲ್. ಟೆಸ್ಟ್ ಡ್ರೈವ್ ಮಾಡ್ತಾ ಇರ್ತಾರೆ. ಹೌದು, ಟೆಸ್ಟ್ ಡ್ರೈವ್ ಮಾಡ್ತಾರೆ. ನೋಡಿ ತೋರಿಸಬಹುದು. ಇದು ಟೆಸ್ಟ್ ಡ್ರೈವ್ ಮಾಡ್ತಾ ಇದಾರೆ ಕಸ್ಟಮರ್. ಈ ತರ ನೀವು ಇಲ್ಲಿ ಈ ಲೇನ್ ಗಳಲ್ಲಿ ನೀವು ಟೆಸ್ಟ್ ಡ್ರೈವ್ ಕೂಡ ಮಾಡ್ಕೋಬಹುದು. ಆಮೇಲೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇಲ್ಲಿ ಎಂಪ್ಲಾಯ್ಸ್ ಹತ್ರ ಮಾತಾಡ್ಸ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವೇ ಡೈರೆಕ್ಟ್ ಆಗಿ ಬಂದು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅಲ್ಲೇ ನಿಮ್ಗೆ ಆಪ್ಷನ್ ಸಿಗುತ್ತೆ. ಆಮೇಲೆ ನಿಮ್ಗೆ ಅಲ್ಲೇ ಎಲ್ಲ ಡೀಟೇಲ್ಸ್ ಬರ್ದಿರ್ತಾರೆ. ಪ್ರೈಸ್ ಎಲ್ಲ ಅದರಲ್ಲೇ ಮೆನ್ಷನ್ ಎಲ್ಲ ಬರ್ದಿರ್ತಾರೆ. ಸೊ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ನೋಡ್ಬೋದು. ಇದು 2020 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಸರ್. ಇದು ಪೆಟ್ರೋಲ್ 25,000 ಮಾಡಲು. ಅವಾಗಲೇ ನೋಡಿದ್ರೆ ನಾವು ಡೀಸೆಲ್. ಹೌದು, ಡೀಸೆಲ್. ಇದು ಪೆಟ್ರೋಲ್. ಓಕೆ. ಇದರಲ್ಲಿ ನಮ್ಗೆ ಆಟೋಮೆಟಿಕ್ ಬೇಕು ಅಂದ್ರೆ ಆಟೋಮೆಟಿಕ್ ಕೂಡ ಸಿಗುತ್ತೆ ಸರ್. ಸಿಗುತ್ತೆ. ಹೌದು. ಈಗ ಪ್ರೆಸೆಂಟ್ ಇಲ್ಲಿ ಇದೆಯಾ? ಇಲ್ವಾ? ಪ್ರೆಸೆಂಟ್ ಇಲ್ಲ ಸರ್. ಬೇಕಾದ್ರೆ ಅರೇಂಜ್ ಮಾಡ್ಕೊಡ್ತೀರಾ? ಓಕೆ. ಹಾಗೆ ನಿಮ್ಗೆ ಈ ಕಲರ್ ಆದ್ಮೇಲೆ ವೈಟ್ ಕಲರ್ ಕೂಡ ಆಪ್ಷನ್ಸ್ ಇರುತ್ತೆ. ಆಮೇಲೆ ಆವಾಗಲೇ ನೋಡಿದ್ರೆ ರೆಡ್ ಅಲ್ಲಿ ನಿಮ್ಗೆ 2 ಆಪ್ಷನ್ಸ್ ಇದೆ. ಹಾಗೆ ತಾರ್ ಬೇಕು ಅಂದ್ರೆ ತಾರ್ ಕೂಡ ಇದೆ. ತಾರ್ ಕೂಡ ಇದೆ ಸರ್ ನಮ್ಮ ಹತ್ರ. ತಾರಲ್ಲಿ ಬಂದ್ಬಿಟ್ಟು ಫಸ್ಟ್ ಒಂದು ಬಂದ್ಬಿಟ್ಟು 2 ವೀಲ್ ಡ್ರೈವ್ ಇದೆ. 2 ವೀಲ್ ಡ್ರೈವ್ ಪೆಟ್ರೋಲ್ ಆಟೋಮೆಟಿಕ್. ಇದು 2 ವೀಲ್ ಡ್ರೈವ್ 2020 ಮಾಡಲ್ ಸರ್ ಇದು. ಓಕೆ. ಹೌದು. ಇದು 23 ಮಾಡಲ್ ಸರ್. 23 ಮಾಡಲ್ ಫಸ್ಟ್ ಓನರ್. ಇದು ಫಸ್ಟ್ ಓನರ್. ಹೌದು ಸರ್. ಇದು ಎಷ್ಟು ಓಡಿದೆ? ಇದು ಓಡಿರೋ ಬಂದ್ಬಿಟ್ಟು 11,000 ಓಡಿದೆ ಸರ್. ಓಕೆ. ಇದ್ರ ಕಾಸ್ಟ್ ಏನಾಗಬಹುದು ಸರ್? ಇದು ಕಾಸ್ಟ್ ನಿಮ್ಗೆ 15 lakhs ಏನೋ. 15 lakhs. 23 ಮಾಡಲ್ ಸಿಂಗಲ್ ಓನರ್. ಹೌದು. ಎಷ್ಟು ಓಡಿದೆ ಅಂತ ಹೇಳಿದ್ರಿ? 11,000 ಅಷ್ಟೇ ಓಡಿದೆ. ಸೊ ಓಕೆ. ನಮ್ಮ ಹತ್ರ ಬಂದ್ಬಿಟ್ಟು 7 day ರಿಟರ್ನ್ ಪಾಲಿಸಿ ಇರುತ್ತೆ. ಆಮೇಲೆ 0 ಡೌನ್ ಪೇಮೆಂಟ್ ಅಲ್ಲೂ ಗಾಡಿ ಸಿಗುತ್ತೆ. ಸ್ವಲ್ಪ ಫಿನಾನ್ಸ್ ಅರೇಂಜ್ ಮಾಡಕ್ ಆಗಲ್ಲ. ಸೊ ಅವ್ರ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ, ವ್ಯಾಲಿಡ್ ಇನ್ಕಮ್ ಪ್ರೂಫ್ಸ್ ಇದ್ರೆ ನಮ್ಮ ಹತ್ರ 0 ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ. 0 ಡೌನ್ ಪೇಮೆಂಟ್ ಸಿಗುತ್ತೆ. ಓಕೆ. ಬೇರೆ ಗಾಡಿಗಳನ್ನು ನೋಡೋಣ. ನೋಡ್ಬೋದು ಸರ್. ನಮ್ಮ ಆಕ್ಚುಲಿ ಇಲ್ಲಿ 4 ಫ್ಲೋರ್ ಅಲ್ಲೂ ಕೂಡ ಗಾಡಿಗಳನ್ನು ನಿಲ್ಸಿದ್ದಾರೆ. 4 ಫ್ಲೋರ್ ಅಲ್ಲೂ ಎಸ್ಪೆಷಲಿ ಈ ಒಂದು ಗರುಡ ಮಾಲ್ ಏನು ಯಾರ್ಡ್ ಇದೆ ಇದು ಬಂದ್ಬಿಟ್ಟು SUV ವೆಹಿಕಲ್ ಅಂತಾನೆ ಮಾಡಿರತಕ್ಕಂಥದ್ದು ಸ್ಪೆಷಲ್ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲೂ ನೋಡ್ಬೋದು ಕಸ್ಟಮರ್ ಟೆಸ್ಟ್ ಡ್ರೈವ್ ಕೂಡ ಮಾಡ್ತಾ ಇದ್ದಾರೆ. ಕಸ್ಟಮರ್ ತಗೊಂಡು ಹೋಗ್ತಾ ಇದಾರೆ ಅನ್ಸುತ್ತೆ ಅಲ್ವಾ? ಕಸ್ಟಮರ್ ಅವ್ರದ್ದು ಎಂಪ್ಲಾಯಿ ತಗೊಂಡು ಹೋಗ್ತಾ ಇದ್ದಾರೆ. ಓಕೆ. ಹಾಗೆ ಬಂತು ಅಂದ್ರೆ ನಿಮ್ಗೆ ಮೇಲ್ಗಡೆ ಟಾಟಾ ವೆಹಿಕಲ್ಸ್ ಬರುತ್ತೆ. ಟಾಟಾ ಆದ್ಮೇಲೆ ನೆಕ್ಸ್ಟ್ ಟಾಟಾ ಬಂದ್ಮೇಲೆ ಕಿಯಾ ಇದಾವೆ. ಹೌದು. ನಿಮ್ಗೆ ತಾರಲ್ಲಿ ನೋಡಿ, ತಾರಲ್ಲೂ ಕೂಡ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಕೂಡ ಇದೆ ನಿಮ್ಗೆ. ಇದು ಬಂದ್ಬಿಟ್ಟು ಡೀಸೆಲ್ ಮ್ಯಾನ್ಯುವಲ್ ಸರ್. ಇವಾಗ ಈ ಕಲರ್ ಸ್ಟಾಪ್ ಆಗಿದೆ. ಡಿಮ್ಯಾಂಡೆಡ್ ಕಲರ್ ಇದು, ಹೊಸ ಕಲರ್. ಆಕ್ಚುಲಿ ಡಿಫರೆಂಟ್ ಕಲರ್. ಆಕ್ಚುಲಿ ನಾನು ಇದು ಎಲ್ಲೂ ರೋಡ್ ಅಲ್ಲಿ ನೋಡಿಲ್ಲ ಜಾಸ್ತಿ. ಹೌದು. ಬ್ಲಾಕ್ ಮತ್ತೆ ರೆಡ್ ಜಾಸ್ತಿ ಇರುತ್ತೆ. ಬಟ್ ಈ ಕಲರ್ ಸ್ವಲ್ಪ ಬೇರೆ ತರ ಇದೆ, ಚೆನ್ನಾಗಿದೆ. ಇದೇ ಏನ್ ಪ್ರೈಸ್ ಆಗುತ್ತೆ ಇದು ಸರ್? ಇದು ನಿಮ್ಗೆ 16 lakhs ಆಗುತ್ತೆ. 16 lakhs ಆಗುತ್ತೆ. 24 23? ಇದು 23 ಮಾಡಲ್. 23 ಮಾಡಲ್. ಇಲ್ಲೇನ್ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕಂಪ್ಲೀಟ್ ಕಿಯಾದೇ ಪಾರ್ಕಿಂಗ್ ಇರೋದು. ಕಿಯಾ ಸೆಲ್ಟೋಸ್ ಆಗ್ಲಿ, ಕಿಯಾ ಸೋನೆಟ್ ಆಗ್ಲಿ, ಕಿಯಾ ಕ್ಯಾರೆನ್ಸ್ ಆಗ್ಲಿ, ಈ ತರ ತುಂಬಾ ಸುಮಾರಷ್ಟು ಆಪ್ಷನ್ಸ್ ಇದೆ. ಆಮೇಲೆ ಒಂದೊಂದು ಪಾರ್ಕಿಂಗ್ ಅಲ್ಲೂ ಒಂದೊಂದು ಬ್ರ್ಯಾಂಡ್ ನ ವೆಹಿಕಲ್ಸ್ ಗಳಿದಾವೆ ಅಂತ ಹೇಳ್ಬೋದು. ನಮ್ ಜೊತೆಗೆ ಇವತ್ತು ಕಿಯಾ ಯಾವ್ದು ಸರ್ ಇದು? ಇದು ಸಾನೆಟ್. ಓಕೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಇದು ಬಂದ್ಬಿಟ್ಟು ನಿಮ್ಗೆ GTX ಟಾಪ್ ಎಂಡ್ ಮಾಡಲ್. ಇದು
ಫಸ್ಟ್ ಓನರ್ ಡೀಸೆಲ್ ಆಟೋಮೆಟಿಕ್ ಸರ್. ಫಸ್ಟ್ ಓನರ್ Diesel. GTX ಹೌದು, GTX. ಟಾಪ್ ಅಂಡ್ ಮಾಡಲ್ ಬರುತ್ತೆ. ಸೊ ನಿಮ್ಗೆ ಆಟೋಮೆಟಿಕ್ ಬರುತ್ತೆ ಇದು. ಹೌದು ಸರ್. ಓಕೆ, ಇದರಲ್ಲಿ ನಿಮ್ಗೆ ಬೇಸು, ಮಿಡ್ ಮತ್ತೆ ಟಾಪ್ ಎಂಡ್ ನಿಮ್ಗೆ ಯಾವ ತರ ಬೇಕು ಎಲ್ಲ ಆಪ್ಷನ್ಸ್ ಸಿಗುತ್ತೆ. ಕಲರ್ ಅಲ್ಲಿ ಬೇಕು ಅಂತ ಕಲರ್ ಅಲ್ಲಿ ಆಪ್ಷನ್ಸ್ ಇರುತ್ತೆ. ಆಮೇಲೆ ಕಡಿಮೆ ಓಡಿರೋದು ಇರುತ್ತೆ, ಜಾಸ್ತಿ ಓಡಿರೋದು ಇರುತ್ತೆ. ಆಮೇಲೆ ಸಿಂಗಲ್ ಓನರ್ ಇರುತ್ತೆ, ಸೆಕೆಂಡ್ ಓನರ್ ಇರುತ್ತೆ, ಥರ್ಡ್ ಓನರ್ ಸಿಗಲ್ಲ ಅಲ್ವಾ? ಇಲ್ಲ ಕಾಸ್ಟ್ 24 ಅಲ್ಲಿ ಅದೊಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಸ್ಪೆಷಲ್ ಆಗಿ ನಮ್ಗೆ ಈಗ ಎಲ್ಲ ಕಡೆ ಕಾರ್ ಸಿಗುತ್ತೆ ನಮ್ಗೆ. ಬೇರೆ ಬೇರೆ ಆರ್ಗನೈಸ್ಡ್ ಇರುತ್ತೆ, ಅನ್ಆರ್ಗನೈಸ್ಡ್ ಶೋರೂಮ್ ಕೂಡ ಇರುತ್ತೆ. ನಿಮ್ದು ಆರ್ಗನೈಸ್ ಶೋರೂಮ್. ನಮ್ದು ಆರ್ಗನೈಸಬಲ್ ಎಲ್ಲ 140 ಚೆಕ್ಸ್ ಕೂಡ ಮಾಡಿರ್ತಾರೆ. ಒಂದು ವೆಹಿಕಲ್ ತಗೋಬೇಕಂದ್ರೆ 140 ಚೆಕ್ಸ್ ಮಾಡಿಬಿಟ್ಟೆ ತಗೊಂಡ್ರೆ ನಾವು ಎಲ್ಲ ನಾನ್ ಆಕ್ಸಿಡೆಂಟ್ ವೆಹಿಕಲ್ಸ್ ತಗೊಂಡು. ಹೌದು. ಓಕೆ, ಇವಿಷ್ಟಿದೆ. ಆಮೇಲೆ ಕೆರೆನ್ಸ್ ಇದೆ ನೋಡ್ಬೋದು ನಿಮ್ಗೆ. ಇಲ್ಲಿ ವೈಟ್ ಕಲರ್ ಅಲ್ಲಿ ಕೆರೆನ್ಸ್ ಇದೆ. ಆಮೇಲೆ ನಿಮ್ಗೆ ಅಲ್ಲಿ ಬ್ಲೂ ಕಲರ್ ಅಲ್ಲಿ ಕೂಡ, ಡಾರ್ಕ್ ಬ್ಲೂ ಅಲ್ಲಿ ಕೂಡ ಕೆರೆನ್ಸ್ ಇದೆ. ಆಮೇಲೆ ಎಲ್ಲವೂ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಇದಾವೆ ಜಾಸ್ತಿ. ಹೌದು ಸರ್. ಹೌದು, ಆಲ್ಮೋಸ್ಟ್ ಆಲ್ ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಜಾಸ್ತಿ ಇರೋದು. ಬೆಂಗಳೂರು ವೆಹಿಕಲ್ಸ್ ಜಾಸ್ತಿ ಇದಾರೆ. ಓಕೆ, ಇಲ್ಲೇನ್ ನೋಡ್ತಾ ಇದ್ದೀರಾ, ನಿಮ್ಗೆ ಇಲ್ಲಿ ಎಲ್ಲ ಮಹೀಂದ್ರಾ ವೆಹಿಕಲ್ಸ್ ಗಳು ಸಿಕ್ಕಿದೆ. ಈಗ ರೈಟ್ ಆಪೋಸಿಟ್ ಟು ಕಿಯಾ ಒಂದು ಯಾರ್ಡ್ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಕೂಡ KV ಯಾವ್ದು ಸರ್ ಇದು? XUV 300. XUV 300 ಬರುತ್ತೆ. ಇದರಲ್ಲಿ ಬ್ಲಾಕ್ ಬರುತ್ತೆ, ರೆಡ್ ಬರುತ್ತೆ. ಅದೊಂಥರ ಯೂನಿಕ್ ಕಲರ್ ಇದೆ, ಬ್ಲೂ ಕಲರ್. ಎಕ್ವಾಮರಿನ್ ಅದು ಚೆನ್ನಾಗಿದೆ. ಇದು ಕೂಡ ರೆಡ್ ಅಲ್ಲಿ ನಿಮ್ಗೆ 2-3 ಆಪ್ಷನ್ಸ್ ಇದೆ. ಇದೆಲ್ಲ ಯಾವ ತರ ಇರುತ್ತೆ ಸರ್ ಮಾಡೆಲ್ಸ್ ಎಲ್ಲ? ಮಾಡೆಲ್ಸ್ ಬಂದ್ಬಿಟ್ಟು ನಿಮ್ಗೆ 2023 ಮಾಡೆಲ್ ಇಂದ 20 ಮಾಡೆಲ್ಸ್ ಇದಾವೆ, 19 ಮಾಡೆಲ್ಸ್ ಕೂಡ ಇದೆ ನಮ್ಮ ಹತ್ರ. 19, 20, 23 ಮಾಡೆಲ್ಸ್ ಕೂಡ ಇದಾವೆ. ಆಮೇಲೆ ಪ್ರೈಸ್ ಅಲ್ಲಿ ಪ್ರೈಸ್ ಅಲ್ಲಿ ಇದು ನೆಗೋಷಿಯಬಲ್ ನೆಗೋಷಿಯಬಲ್ಸ್ ಇರುತ್ತೆ. ನೆಗೋಷಿಯಬಲ್ ಇದೆ ನಿಮ್ದು? ನೆಗೋಷಿಯಬಲ್ ಅಂದ್ರೆ ವೆಹಿಕಲ್ ಏನಾದ್ರು ಬಂದ್ಬಿಟ್ಟು ಒಂದು 2 ಮಂತ್ಸ್ ಏನಾದ್ರು ಆಗಿರ್ಬೇಕು. ವೆಹಿಕಲ್ ಏನಾದ್ರು ಬಂದ್ಬಿಟ್ಟು ಒಂದು 2 ಮಂತ್ಸ್ ವರೆಗೂ ಏನಾದ್ರು ಆಗಿದ್ರೆ ಅದ್ರಲ್ಲಿ ಏನ್ ಡಿಸ್ಕೌಂಟ್ ಆಗುತ್ತೆ ಡಿಸ್ಕೌಂಟ್ ಬರುತ್ತೆ. ಪ್ಲಸ್ ಆಫ್ಲೈನ್ ಡಿಸ್ಕೌಂಟ್ ಅಂತ ಮೆನ್ಷನ್ ಮಾಡಿರ್ತಾರೆ ಆಪ್ ಒಳಗಡೆ. ಆಫ್ಲೈನ್ ಡಿಸ್ಕೌಂಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಹಾಗೆ ನಮ್ಮ ಹತ್ರ ಎರ್ಟಿಗಾ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇದೆ. ಎರ್ಟಿಗಾದಲ್ಲೂ ನಿಮ್ಗೆ ಸುಮಾರು ಆಪ್ಷನ್ ಇದೆ. ಹಾಗೆ ಇದರಲ್ಲಿ ಡೀಸೆಲ್, ಪೆಟ್ರೋಲ್ ಎಲ್ಲವೂ ಕೂಡ ಎಲ್ಲ ಇದೆ ಸರ್. ಆಟೋಮೆಟಿಕ್ ಪ್ಲಸ್ ಮ್ಯಾನ್ಯುವಲ್ 2 ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಮ್ಯಾನ್ಯುವಲ್ ಇದರಲ್ಲಿ ನಿಮ್ಗೆ ಸ್ಪೆಷಲ್ ವೆಹಿಕಲ್ ಅಂತ ಹೇಳಿದ್ರೆ ಕಸ್ಟಮರ್ಗೆ ಇಲ್ಲಿ ಸಿಗೋದಾದ್ರೆ ಹೊರಗಡೆ ಆಚೆ ಕಡೆ ತುಂಬಾ ರೇರ್ ಸಿಗೋದಾದ್ರೆ ಯಾವ್ದು ಸರ್? ಡೀಸೆಲ್ ವೆಹಿಕಲ್. ಡೀಸೆಲ್ ಮ್ಯಾನ್ಯುವಲ್. ಓಕೆ, ಇದು ಡೀಸೆಲ್. ಇದು ಪೆಟ್ರೋಲ್ ಪೆಟ್ರೋಲ್ ನಿಮ್ ಪಕ್ಕದಲ್ಲಿ ಇರೋದು ಡೀಸೆಲ್ ಮ್ಯಾನ್ಯುವಲ್. ಇದು ಡೀಸೆಲ್ ಮ್ಯಾನ್ಯುವಲ್. ಹೌದು, ಇದು ರೀಸೆಂಟ್ ಮಾಡಲ್ ಬರುತ್ತೆ. ಹೌದು, ರೀಸೆಂಟ್ ಮಾಡಲ್. ಯಾವ ಮಾಡಲ್ ಸರ್ ಇದು? ಇದು ಬಂದ್ಬಿಟ್ಟು ನಿಮ್ಗೆ 22 ಮಾಡಲ್ ಪೆಟ್ರೋಲ್ ಆಟೋಮೆಟಿಕ್. ಇದು 29,000 ಹೊಡಿದೆ. 29,000. ಎಲ್ಲಾ ವೆಹಿಕಲ್ ಗಳಿಗೂ ಜೆನ್ಯೂನ್ ಹಿಸ್ಟ್ರೀಸ್ ಗಳು ಮೇಂಟೈನ್ ಸಿಗುತ್ತೆ ಸರ್. ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಎಲ್ಲವೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್. ಹೌದು, ಹೌದಲ್ವಾ? ಕಾಸ್ಟ್ 24 ಅಲ್ಲಿ ಲೋನ್ ಎಲ್ಲ ಯಾವ ತರ ಇರುತ್ತೆ ಅಂತ? ಲೋನ್ ಮಾಡ್ಕೊಡ್ತೀರಾ? ಲೋನ್ ಎಲ್ಲ ನಿಮ್ಗೆ 2 days ಅಲ್ಲಿ ಆಗುತ್ತೆ. ನಮ್ಮ ಹತ್ರ ಬಂದ್ಬಿಟ್ಟು ಬಜಾಜ್ ಫಿನಾನ್ಸ್ ಮತ್ತೆ ಕಾರ್ಸ್ 24 ಓನ್ ಕಾರ್ಸ್ 24 ಮತ್ತೆ ಬಜಾಜ್ ಫಿನಾನ್ಸ್ 2 ಇದಾವೆ ನಮ್ಮ ಹತ್ರ. ನಮ್ಮ ಹತ್ರ ಲೋನ್ ಆಗಿಲ್ಲ ಅಂದ್ರೆ ನಮ್ದು ಪಾರ್ಟ್ನರ್ಸ್ ಇದಾರೆ, ಪಾರ್ಟ್ನರ್ ಮ್ಯಾಕ್ಸ್ ಅಂತ, TVS ಅಂತ, ಪಿರಾಮಿಲ್ ಅಂತ, ಅದ್ರಲ್ಲಿ ಲೋನ್ ಮಾಡ್ಕೊಡ್ತೀವಿ. ನಿಮ್ಮ ಹತ್ರ ಸ್ಪೆಷಲ್ ಅಂತ ಹೇಳಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಬಜಾಜ್ ಮತ್ತೆ ಕಾರ್ಸ್ 24. ಹೌದಾ? ಒಳ್ಳೆ ಸಿವಿಲ್ ಸ್ಕೋರ್ ಇದ್ರೆ, ಆಮೇಲೆ ಒಳ್ಳೆ ಇನ್ಕಮ್ ಪ್ರೂಫ್ ಇದ್ರೆ ನಾವು ಇಮಿಡಿಯೇಟ್ ಆಗಿ ಲೋನ್ ಮಾಡಿಸಿ ಒನ್ ಡೇ ಅಲ್ಲಿ ಡೆಲಿವರಿ ಮಾಡ್ತೀವಿ ಸರ್. ಓಕೆ, 0 ಡೌನ್ ಪೇಮೆಂಟ್ ಬಂದ್ಬಿಟ್ಟು ನಿಮ್ಗೆ ಕಾಸ್ಟ್ 24 ಮತ್ತೆ ಬಜಾಜ್ ಅಲ್ಲಿ. ಹೌದು ಹೌದು. ಬೇರೆ ಎಲ್ಲ ಬ್ಯಾಂಕ್ ಗಳಲ್ಲಿ ಡೌನ್ ಪೇಮೆಂಟ್, ಬೇರೆ ಎಲ್ಲ ಬಂದ್ಬಿಟ್ಟು ಡೌನ್ ಪೇಮೆಂಟ್ ಸ್ವಲ್ಪ 1 lakh ಅಥವಾ 1.5 lakh. ಓಕೆ, ಡಿಫರೆನ್ಸ್ ಇಸ್ ಬ್ಯಾಂಕು ಮತ್ತೆ ಪ್ರೈವೇಟ್. ಎಸ್ ಸರ್. ಓಕೆ, ಹಾಗೆ ನಿಮ್ಗೆ ಈಕೋ ಸ್ಪೋರ್ಟ್ ಬೇಕು ಅಂತ ಹೇಳಿದ್ರೆ ಈಕೋ ಸ್ಪೋರ್ಟ್ಸ್ ಕೂಡ ಆಪ್ಷನ್ ಇದೆ. ಇಲ್ಲಿ ಒಂದಿದೆ, ಆಮೇಲೆ ಮತ್ತೆ ಬೇರೆ ಕಡೆ ಮೇಲೆ ತುಂಬಾ ಇದೆ ಆಪ್ಷನ್ಸ್. ಇದು ಯಾವ ಮಾಡಲ್ ಬರುತ್ತೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 2018 ಮಾಡೆಲ್, ಫಸ್ಟ್ ಓನರ್, ಪೆಟ್ರೋಲ್ ಆಟೋಮೆಟಿಕ್. ಹೌದು. ಓಕೆ, ಗಾಡಿಗಳೆಲ್ಲ ಕಂಡೀಷನ್ ಆಗಿ ತಗೊಂಡ್ ಬಂದು ವೆಲ್ ಕಂಡೀಷನ್ ಇದೆ. ಯಾವುದೇ ತರ ಏನು ಬರೋದಿಲ್ಲ. ಇಲ್ಲಿಂದ ತಗೊಂಡ್ ಹೋದ ತಕ್ಷಣ ಏನು ತೊಂದರೆ ಬರೋದಿಲ್ಲ, ಏನಿಲ್ಲ. ಆಮೇಲೆ ಯಾವ ತರ ಬ್ಯಾಕಪ್ ಮಾಡ್ತೀರಾ ಕಸ್ಟಮರ್ಸ್ಗೆ? ಯಾವ ತರ ಅಂದ್ರೆ ಸಪೋರ್ಟ್ ಮಾಡ್ತೀರಾ ನೀವು ಇಲ್ಲಿಂದ ಗಾಡಿಗಳು ತಗೊಂಡು? ಏನಾದ್ರು ತೊಂದರೆ ಆಯ್ತು ಅಂದ್ರೆ ಯಾವ ತರ ಇರುತ್ತೆ ಸರ್? ನಮ್ಮ ಹತ್ರ ಬಂದ್ಬಿಟ್ಟು ವಾರಂಟಿ ಇರುತ್ತೆ. ನಾವು ವೆಹಿಕಲ್ ನಾವು ಕಡೆಯಿಂದ ತಗೋಬೇಕಾದ್ರೆ 1 month ವಾರಂಟಿ ಅವರ 1500 ಕಿಲೋಮೀಟರ್ ವಿಚ್ ಅವರ್ ಅರ್ಲಿಯರ್. ಸಪೋಸ್ ನಿಮ್ಗೆ ಎಕ್ಸ್ಟೆಂಡ್ ವಾರಂಟಿ ಬೇಕಂದ್ರೆ ಎಕ್ಸ್ಟ್ರಾ ಪ್ರೀಮಿಯಂ ಅಮೌಂಟ್, ಲೈಕ್ ಇದು ಬಂದ್ಬಿಟ್ಟು 1 year ವಾರಂಟಿ ಬರುತ್ತೆ. ಸೊ 1 year ವಾರಂಟಿ ಅವ್ರ 15,000 ಕಿಲೋಮೀಟರ್ ಪ್ಲಸ್ ಇದು 1 month ಕೂಡ ಆಡ್ ಆಗುತ್ತೆ. ಸೊ ಟೋಟಲ್ ನಿಮ್ಗೆ 16 months ವಾರಂಟಿ ಬರುತ್ತೆ. 13 months ವಾರಂಟಿ ಪ್ಲಸ್ ನಿಮ್ಗೆ 16,500 ಕಿಲೋಮೀಟರ್ ವಾರಂಟಿ ಕ್ಲೇಮ್ ಮಾಡ್ಕೋದು. ವಾರಂಟಿಯಲ್ಲಿ ಬಂದ್ಬಿಟ್ಟು ನಿಮ್ಗೆ ಟ್ರಾನ್ಸ್ಮಿಷನ್, ಇಂಜಿನು, AC, ಆಮೇಲೆ ಎಲೆಕ್ಟ್ರಾನಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಎಲ್ಲ ಕವರ್ ಆಗುತ್ತೆ. ಎಲ್ಲ ಕವರ್ ಆಗುತ್ತೆ. ಓಕೆ, ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ತರ ಏನು ಇಲ್ಲ? ಇಲ್ಲ, ಅದೆಲ್ಲ ಫ್ರೀ ಅಲ್ಲೇ ವಾರಂಟಿಯಲ್ಲೇ ಕ್ಲೇಮ್ ಆಗುತ್ತೆ, ಮಾಡಿಕೊಡ್ತೀವಿ. ಇವನ್ ಪ್ರೈಸಸ್ ಕೂಡ ತುಂಬಾ ನೆಗೋಷಿಯಬಲ್. ಹೌದು. ಇಲ್ಲಿಗೆ ಪರ್ಟಿಕ್ಯುಲರ್ ಆಗಿ ಗರುಡ ಮಾಲ್ಗೆ, ಅಂದ್ರೆ ಗರುಡ ಮಾಲ್ ಎಲ್ರಿಗೂ ಗೊತ್ತು, MG ರೋಡ್ ಅಲ್ಲಿ ಬರುತ್ತೆ. ಸೊ MG ರೋಡ್ಗೆ ವಿಸಿಟ್ ಮಾಡಿ. ಓಕೆ, ನಾವು ಬೇರೆ ಕಡೆ ಕೂಡ ನೋಡೋಣ. ಅಲ್ಲಿ SX ಇದು ಕಂಪ್ಲೀಟ್ ಇದಾವೆ, ಕ್ರೆಟಾ ಇದಾವೆ, ಮತ್ತೆ ಅದು ರೀಸೆಂಟ್ ಮಾಡಲ್ ಬ್ರೆಜ್ದಾ ಕೂಡ ಮೇಲಿದೆ, ನೋಡೋಣ. ಹಾಗೆ ಕ್ರೆಟಾಗಳಿಗೆ ಏನ್ ಡಿಮ್ಯಾಂಡ್ ಇದೆ ಅಂತ ನಿಮ್ಗೆ ಗೊತ್ತು. ಆಚೆ ಕಡೆ ಹೋದ್ರೆ ಡಿಮ್ಯಾಂಡ್ ಅಂದ್ರೆ ನಿಮಗೆ ಕ್ರೆಟಾಗಳು ತುಂಬಾ ರೇಟ್ ಕಾಣ್ಲಿಕ್ಕೆ ಸಿಗುತ್ತೆ. 1 ಅಥವಾ 2 ಆಪ್ಷನ್ಸ್ ಇರುತ್ತೆ. ಅದರಲ್ಲೂ ನ್ಯೂ ಕ್ರೆಟಾ ಸಿಕ್ಕಿದ್ರು ಓಲ್ಡ್ ಕ್ರೆಟಾ ಅಂತೂ ಸಿಗೋದೇ ಇಲ್ಲ ಅಂತಾನೆ ಹೇಳ್ಬೋದು. ಈ ಕ್ರೆಟಾದು ಡೀಟೇಲ್ಸ್ ಹೇಳೋದಾದ್ರೆ ಸರ್? ಸೊ ಇದು ಬಂದ್ಬಿಟ್ಟು 2018 ಮಾಡೆಲ್, ಡೀಸೆಲ್ ಮ್ಯಾನ್ಯುವಲ್. ಓಕೆ, ಡೀಸೆಲ್ ಮ್ಯಾನ್ಯುವಲ್. ಹೌದು, ಫಸ್ಟ್ ಓನರ್. ಎಷ್ಟಾಗುತ್ತೆ ಸರ್ ಇದು?
ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 10 lakhs or 11 lakhs ಅರೌಂಡ್ ಆಗುತ್ತೆ. ಅರೌಂಡ್ ಆಗುತ್ತೆ ಎಕ್ಸಾಕ್ಟ್ ನೋಡ್ಬೇಕಾಗುತ್ತೆ. ಹೌದು ಎಷ್ಟು ರೀಸೆಂಟ್ ಆಗಿ ಬಂದಿರೋದು, ಬರೀ ಇವತ್ತು ಬಂದಿರೋದು. ಅಪ್ರಾಕ್ಸಿಮೇಟ್ ಎಷ್ಟು ಓಡಿರ್ಬೋದು? 30,000-40,000 ಅಷ್ಟೇ. ಹೌದು, ಒಳಗಡೆ ಅಷ್ಟೇ. ಈ ಗಾಡಿಗಳೆಲ್ಲ ಪವರ್ಫುಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಇವಾಗ್ಲೂ ಹೊಸ ವೇರಿಯಂಟ್ ಬಂದ್ರು ಹಳೆ ಮಾಡೆಲ್ಸ್ ಗಳೇ ಜಾಸ್ತಿ ನೋಡ್ತಾರೆ ಅಂತಾನೆ. ಹೌದು. ಸೊ ಅಂತದ್ರಲ್ಲಿ ನಿಮ್ಗೆ ಎಲ್ಲಾ ತರ ಆಪ್ಷನ್ಸ್ ಗಳು ಕೊಡ್ತಾರೆ. ಕಲರ್ಸ್ ಆಪ್ಷನ್ಸ್ ಇದೆ, ಮತ್ತೆ ಓನರ್ಸ್ ಆಪ್ಷನ್ಸ್ ಇದೆ. ಸಿಂಗಲ್ ಓನರ್ ಬೇಕು ಅಂದ್ರೆ ಸಿಗುತ್ತೆ. ಸೆಕೆಂಡ್ ಓನರ್ ಆದ್ರೆ ನಿಮ್ಗೆ ಸ್ವಲ್ಪ ಪ್ರೈಸ್ ಕಡಿಮೆಯಲ್ಲಿ ಸಿಗುತ್ತೆ. ಸಿಂಗಲ್ ಓನರ್ ಸ್ವಲ್ಪ ಕಡಿಮೆ ಓಡಿದ್ರೆ ಮ್ಯಾನ್ಯಲ್ ಅಲ್ಲಿ ನಿಮ್ಗೆ ಇನ್ನ ಸ್ವಲ್ಪ ಪ್ರೈಸ್ ಒಂದು ನೆಗೋಷಿಯೇಷನ್ಸ್ ಕೂಡ ಇರುತ್ತೆ, ಮತ್ತೆ ಪ್ಲಸ್ ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ವೈಟ್ ಕಲರ್ ಆಪ್ಷನ್ಸ್ ಇದೆ, ಡಾರ್ಕ್ ಬ್ಲೂ ಆಪ್ಷನ್ಸ್ ಇದೆ. ಇದು ಕೂಡ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಇದು SX ಟಾಪ್ ಎಂಡ್ ಬರುತ್ತೆ. ಟಾಪ್ ಎಂಡ್ ಬರುತ್ತೆ. ಸರ್ ಇದೇನು ಸರ್ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು 2019 ಮಾಡೆಲ್, ಫಸ್ಟ್ ಓನರ್, ಡೀಸೆಲ್ ಮ್ಯಾನ್ಯುವಲ್. ಓಕೆ. 73,000 ಓಡಿದೆ ಸರ್ ಇದು. 73,000 ಓಡಿದೆ. ಏನ್ ಪ್ರೈಸ್ ಆಗುತ್ತೆ ಸರ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಸ್ಕ್ಯಾನರ್ ಇದೆ ನಮ್ಗೆ, ಯಾಕಂದ್ರೆ ಎಲ್ಲ ವೆಹಿಕಲ್ ಒಂದೊಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಆ ಸ್ಕ್ಯಾನ್ ಮಾಡ್ಕೊಂಡ್ರೆ ಪ್ರೈಸ್ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಪ್ರೈಸ್ ಅದು ಏನ್ ಆಪ್ ಅಲ್ಲಿ ತೋರಿಸುತ್ತೆ, ಆಪ್ ಅಲ್ಲಿ ಏನ್ ತೋರಿಸುತ್ತೆ ಅದು ಅಷ್ಟೇ ಇರುತ್ತೆ ಅದರಲ್ಲಿ. ಈಗ ಡೋರ್ ಸ್ಟೆಪ್ ಸರ್ವಿಸ್ ಇದೆಯಾ ನಿಮ್ಗೆ? ಇದೆ ಸರ್, ನೀವು ಇದೆ ಸರ್. ಅಲ್ಲಿ ಒಂದೊಂದು ಟೆಸ್ಟ್ ಡ್ರೈವ್ ಬೇಕು, ಬುಕಿಂಗ್ ಮಾಡೋದು ಅದು ಕೂಡ ಅವೈಲೇಬಲ್ ಇದೆ. ಹೌದಾ? ಯಾವ ತರ ಬುಕಿಂಗ್ ಪ್ರೊಸೆಸ್? ಸರ್ ಅದು ಬಂದ್ಬಿಟ್ಟು ನಿಮ್ Cars24 ಆಪ್ ಅಲ್ಲಿ ಹೋಮ್ ಟೆಸ್ಟ್ ಡ್ರೈವ್ ಅವರ ಹಬ್ ಟೆಸ್ಟ್ ಡ್ರೈವ್ ಅಂತ 2 ಆಪ್ಷನ್ಸ್ ಇದೆ. ಹಬ್ ಟೆಸ್ಟ್ ಡ್ರೈವ್ ಮಾಡ್ಕೋಬಹುದು, ಹಬ್ ಆಪ್ಷನ್ ಬರುತ್ತೆ. ಹೋಮ್ ಟೆಸ್ಟ್ ಡ್ರೈವ್ ಅಂದ್ರೆ ನಿಯರ್ ಬೈ ಅರೌಂಡ್ 5 kilometers ವರೆಗೂ ನೀವು ಟೆಸ್ಟ್ ಡ್ರೈವ್ ಮಾಡ್ಕೋಬಹುದು. ಹೋಮ್ ಟೆಸ್ಟ್ ಡ್ರೈವ್. ಹೌದು. ನಿಮ್ಗೆ ಇಲ್ಲಿಗೆ ಯಾರ್ಡ್ಗೆ ಬಂದ್ರೆ ನಿಮ್ಗೆ ಸುಮಾರು ಆಪ್ಷನ್ ಸಿಗತ್ತೆ. ಹೌದು. ನೀವು ಹೋಮ್ ಟೆಸ್ಟ್ ಡ್ರೈವ್ ಬುಕ್ ಮಾಡಿದ್ರೆ ನಿಮ್ಗೆ ಒಂದೇ ಆಪ್ಷನ್ ಸಿಗುತ್ತೆ ಅಲ್ವಾ? ಸೊ ಇಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ಮುಟ್ಟಿ ಎಲ್ಲ ಫೀಲ್ ಮಾಡ್ಬೋದು. ಅದು ನೀವು ಇದ್ರಲ್ಲಿ ನೋಡ್ಕೊಂಡು ಗೂಗಲ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಅದ್ರಲ್ಲಿ ಈವನ್ ನಿಮ್ಗೆ ಸ್ಕ್ರಾಚಸ್ ಎಲ್ಲ ನೀವೇ ಮೆನ್ಷನ್ಸ್ ಆಗಿರುತ್ತೆ ಅಲ್ವಾ? ಸ್ಕ್ರಾಚಸ್ ಎಲ್ಲ ಮೆನ್ಷನ್ ಮಾಡಿ, ಇನ್ಪರ್ಫೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಏನಾದ್ರು ಡ್ಯಾಮೇಜ್ ಆಗಿದ್ರೆ ಅಥವಾ ಸಣ್ಣ ಪುಟ್ಟ ಡೆಂಟ್ಸ್ ಆಗಿದ್ರು ಮೆನ್ಷನ್ ಮಾಡ್ತೀವಿ ಸರ್, ಮಾಡಿಸ್ಕೊಡ್ತೀವಿ. ಹೌದು. ಓಕೆ. ಎಲ್ಲಾ ಗಾಡಿಗಳಿಗೂ ಇನ್ಶೂರೆನ್ಸ್ ಅದು ಇದು ಎಲ್ಲ ರನ್ನಿಂಗ್ ಅಲ್ಲೇ ಇರುತ್ತಾ? ಇಲ್ಲ ಸರ್, ಕೆಲವೊಂದಕ್ಕೆ ಇರುತ್ತೆ, ಕೆಲವೊಂದಕ್ಕೆ ಇರಲ್ಲ. ಅದು ಇಲ್ಲಿದ್ದಾಗ ಮಾಡಿಸ್ಕೊಡ್ತೀವಿ ಸರ್, ನಾವೇ ಮಾಡಿಸ್ಕೊಡ್ತೀವಿ. ಓಕೆ. ಇದು ಯಾವ್ದು ಸರ್? ಇದು ಸ್ಯಾಂಟಾ ಫೆನಾ ಸರ್? ಇದು ಬಂದ್ಬಿಟ್ಟು 2019 ಮಾಡೆಲ್ ಟೆಸ್ಕಾನ್ ಸರ್. ಇದು ಟೆಸ್ಕಾನ್. ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಏನು ಇರ್ಬೋದಾ? ಪ್ರೈಸ್ ಬಂದ್ಬಿಟ್ಟು 15 lakhs ಇದೆ ಸರ್. 15,45,000. ಎಸ್ ಸರ್. ಈಗ ಲೋನ್ ಬೇಕು ಅಂತ ಹೇಳಿದ್ರೆ ಎಷ್ಟು ಡೌನ್ ಪೇಮೆಂಟ್ ಮಾಡ್ಬೇಕಂತ? ನನ್ನ ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಸರ್, ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ಸಪೋಸ್ ಲೋನ್ ಆಗಿಲ್ಲ ಅಂದ್ರೆ ನಮ್ಮ ಪಾರ್ಟ್ನರ್ ಮ್ಯಾಕ್ಸ್ ಅಲ್ಲಿ ಬಂದ್ರೆ ಒಂದು 3 to 4 days ಆಗುತ್ತೆ. ಬಟ್ ಡೌನ್ ಪೇಮೆಂಟ್ ಬಂದ್ಬಿಟ್ಟು ನಿಮಗೆ 1 to 2 lakhs ವರೆಗೂ ಡೌನ್ ಪೇಮೆಂಟ್. ಸಿವಿಲ್ ರೇಟ್ ಎಷ್ಟು ಇರ್ಬೇಕಾಗುತ್ತೆ? ಸಿವಿಲ್ ರೇಟ್ 750 above. 750 ಇವಾಗ ನಿಮ್ದೇ ಅಂತ ಹೇಳಿದ್ರೆ ನಿಮ್ದು ಕ್ರೆಡಿಟ್ ಕೂಡ ಸೇಮಾ? ಎಲ್ರಿಗೂ ಸೇಮ್ ಸರ್, ಎಲ್ರಿಗೂ ಸೇಮ್. ಈಗ 700 ಇದೆ ಅಂತ ಹೇಳಿದ್ರೆ ಆಗಲ್ಲ? ಅದೇ ಪಾರ್ಟ್ನರ್ ಮ್ಯಾಕ್ಸ್ ಅಲ್ಲಿ ಕಡಿಮೆ ಆಗುತ್ತೆ. ಅಲ್ಲಿ ಸ್ವಲ್ಪ ಅಡ್ವಾನ್ಸ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಹೌದು, ಡೌನ್ ಪೇಮೆಂಟ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗುತ್ತೆ. ಹಾಗೆ ಈ ಕಡೆನೂ ನಿಮ್ಗೆ ಕ್ರೆಟಗಳು ಸಾಲವಿದಾವೆ. ಒಂದೇ ಕಲರ್ ಅಲ್ಲಿ 3 ಕ್ರೆಟ, ಆಮೇಲೆ ಅಲ್ಲಿ ಒಂದು ಬ್ರೆಜಾ ಇದೆ. ಓಕೆ. ಎಲ್ಲವೂ ಡೀಟೇಲ್ಸ್ ಕೊಡ್ತಾ ಹೋಗಕ್ಕಾಗಲ್ಲ, ಯಾಕಂದ್ರೆ ತುಂಬಾನೇ ಗಾಡಿಗಳಿದೆ. 120 ವೆಹಿಕಲ್, 125 ವೆಹಿಕಲ್ಸ್ ಇದಾವೆ ಸರ್. ಬೇರೆ ಬೇರೆ ಎಲ್ಲೆಲ್ಲಿ ಯಾರ್ಡ್ಗಳಿದಾವೆ ಹತ್ತತ್ರ ಅಂತ ಹೇಳಿದ್ರೆ ಈಗ ಗರುಡ ಮಾಲಕ್ಕೆ ಎಲ್ಲರೂ ಬರಕ್ಕಾಗಲ್ಲ ಸರ್. ಹತ್ತತ್ರ ಬಂದ್ಬಿಟ್ಟು ನಮ್ದು GT ಮಾಲ್ ಒಂದಿದೆ, ಬಿಟ್ರೆ ಜಕ್ಕೂರಲ್ಲಿ ಒಂದಿದೆ, ಆಮೇಲೆ ಸಿಂಗ್ಸಂದ್ರ ಒಂದಿದೆ, ಆಮೇಲೆ ವೈಟ್ ಫೀಲ್ಡ್ ಹತ್ರ ಒಂದಿದೆ, ಬರುಕಾ ಅಂತ ಹೇಳಿ. ಓಕೆ. ಎಲ್ಲ ಎಷ್ಟೆಷ್ಟು ಸ್ಟಾಕ್ ಇರ್ಬೋದು ಸರ್? ಇರುತ್ತೆ. ಎಲ್ಲಾ ಹಬ್ಬಲ್ಲಿ ಬಂದ್ಬಿಟ್ಟು ಒಂದು 200 plus 150 plus ಓವರ್ ಅಂತ ಹೇಳಿದ್ರೆ 1,500 2,000 ಜಾಸ್ತಿನೇ ಇದೆ ಸರ್. ಜಾಸ್ತಿನೇ. ಹೌದು. ಓಕೆ. ಇಷ್ಟೊಂದು ವೆಹಿಕಲ್ ಆಪ್ಷನ್ಸ್ ಇದೆ ನಿಮ್ಗೆ. ಯಾವ ಬ್ರ್ಯಾಂಡ್, ಎನಿ ಬ್ರ್ಯಾಂಡ್ ಯು ನೇಮ್ ಇಟ್ ಯು ವಿಲ್ ಗೆಟ್ ಅಂತಾನೆ ಹೇಳ್ಬೋದು ಅಲ್ವಾ? ನಮ್ ತರ ಯಾರಾದ್ರೂ ಮೌಂಟೈನ್ ಗಾಡಿ ಇದ್ರೆ, ಮೌಂಟೈನ್ ಹರ್ಸಕ್ ಆಗಿಲ್ಲ ಅಂತ ಹೇಳಿದ್ರೆ ಈ ತರ ಗಾಡಿಗಳು ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಡಸ್ಟರ್, ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಾಗ ತುಂಬಾನೇ ಕ್ರೇಜ್ ಇತ್ತು. ಇವಾಗ್ಲೂ ಕ್ರೇಜ್ ಏನ್ ಕಡಿಮೆ ಆಗಿಲ್ಲ ಈ ಗಾಡಿಗೆ. ಸೊ ಅಂತದ್ರಲ್ಲಿ ನಿಮ್ಮ ಹತ್ರ ತುಂಬಾನೇ ಆಪ್ಷನ್ ಇದೆ. ಒಂದು 6 ಆ ಕಡೆ ಇದೆಯೋ ಗೊತ್ತಿಲ್ಲ, 6 ಆಪ್ಷನ್ ಸದ್ಯಕ್ಕಿದೆ. ಹೇಳಿ ಸರ್ ಇದ್ರ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು ನಿಮ್ಗೆ 2018 ಮಾಡೆಲ್, ಪೆಟ್ರೋಲ್, ಫಸ್ಟ್ ಓನರ್, ಆಟೋಮೆಟಿಕ್. ಪೆಟ್ರೋಲ್ ಫಸ್ಟ್ ಓನರ್ ಆಟೋಮೆಟಿಕ್. 85,000 ಓಡಿದೆ ಸರ್. 85,000 ಓಡಿದೆ. ಜೆನ್ಯೂನ್. ಎಷ್ಟು ಆಗ್ಬೋದು ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 10 lakhs ಬರುತ್ತೆ. 10 lakhs ಬರುತ್ತೆ. 18 ಮಾಡಲ್. ಹೌದು. ಸಿಂಗಲ್ ಓನರ್. ಸೊ ನನ್ನ ಒಬ್ರು ಫ್ರೆಂಡ್ ಹೇಳ್ದಂಗೆ, ಒಂದು ತರಕಾರಿ ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಒಂದೊಂದ್ ಕಡೆ ಒಂದೊಂದು ತರಕಾರಿ, ಒಂದೊಂದ್ ಕಡೆ ಒಂದೊಂದು ರೇಟು ಅಂತ. ಸೊ ಅದೇ ಕಾಸಿಗೆ ತಕ್ಕಂತ ಕಜ್ಜಾಯ ಅಂದಂಗೂ ಆಗುತ್ತೆ ಅಂತಾನೆ ಹೇಳ್ಬೋದು. ಅದೇ ತರ ಗಾಡಿ ಕಂಡೀಷನ್ ಇರೋದಕ್ಕೆ ನಿಮಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ಸಿದ್ರು ಕ್ವಾಲಿಟಿ ಕಾರ್ಸ್ ಇರುತ್ತೆ. ಯಾವುದೇ ತರ ವರೀಸ್ ಇಲ್ಲದೆ ಸೀದಾ ಮನೆಗೆ ತಗೊಂಡೋಗಿ ಪೂಜೆ ಮಾಡಿ ಅಲ್ಲಿಂದಾನೇ ನಿಮ್ಮ ಜರ್ನಿಗಳು ಸ್ಟಾರ್ಟ್ ಮಾಡ್ಬೋದು.
ಇದು SUV ಸೆಗ್ಮೆಂಟ್ ಆಗಿರೋದ್ರಿಂದ ನೀವೆಲ್ಲ ಜರ್ನಿ ಮಾಡೋದಕ್ಕೆ ಇಲ್ಲಿಂದ ಗಾಡಿಗಳು ತಗೋತೀರಾ ಅಂತ ನಾನು ಭಾವಿಸ್ತೀನಿ. ನೀವು ಫ್ಯಾಮಿಲಿಗಾದ್ರೂ ತಗೊಬಹುದು ಇಲ್ಲಿಂದ. ಸೊ ಇನ್ನೊಂದು ಕೂಡ ಕಾರ್ ಇದೆ, ಇದು ಕೂಡ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ಈಗ ಟಚ್ ಅಪ್ ಚಿಕ್ಕ ಪುಟ್ಟದ ಆಗಿರುತ್ತಾ ಗಾಡಿಗಳಿಗೆ? ಎಲ್ಲಾ ಗಾಡಿಗಳಿಗೂ ಹೆಂಗೆ ಆಗಿರುತ್ತೆ ಸರ್? ಇವಾಗ ನಾರ್ಮಲಿ ಬೆಂಗಳೂರು ಸಿಟಿ ಅಂದ್ರೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಅಥವಾ ಡೆಂಟ್ಸ್ ಆಗಿರುತ್ತೆ, ಅದನ್ನ ರೀಸಾಲ್ವ್ ಮಾಡಿರ್ತಾರೆ. ರೀಸಾಲ್ವ್ ಮಾಡಿರ್ತೀರಾ, ಬಟ್ ಅದಕ್ಕೆ ಕಸ್ಟಮರ್ ಗೆ ತೋರಿಸ್ತೀರಾ ಹಿಂಗಿತ್ತು ಹಿಂಗಾಗಿ? ಹೌದು, ತೋರಿಸ್ತೀವಿ, ಹೇಳ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ. ಪ್ರತಿಯೊಂದು ರೀಪೇಂಟೆಡ್ ಪಾರ್ಟ್ಸ್ ಆಗಿದ್ರೆ ಮೆನ್ಷನ್ ಮಾಡಿರ್ತೀವಿ ನಾವು, ಇನ್ಫ್ಲಕ್ಷನ್ ಅದರಲ್ಲಿ ಮೆನ್ಷನ್ ಮಾಡಿರ್ತೀರಾ. ಓಕೆ. ಎಲ್ಲಾ ಗಾಡಿಗಳದ್ದು ಇದು ಕೇಳಕ್ಕಾಗಲ್ಲ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ತರ ಇದೆ ಅಂತ. ಸ್ವಲ್ಪ ಕಡಿಮೆ ಕೂಡ ಆಗುತ್ತೆ. ಇದೇನು ಅಂದಾಜು ಪ್ರೈಸ್ ಹೇಳ್ತಾ ಇರೋದು ನಾವು, ಇದೇನು ಫಿಕ್ಸ್ಡ್ ಪ್ರೈಸ್ ಆಗಿರಲ್ಲ. ಓಕೆನಾ, ಬನ್ನಿ. ಆವಾಗಲೇ ನಾವು ಹೇಳಿದ್ವಿ ಇಕೋ ಸ್ಪೋರ್ಟ್ಸ್ ಅಲ್ಲಿ ನೋಡಿ ನಿಮ್ಗೆ ಇನ್ನ 3 ಆಪ್ಷನ್ಸ್ ಇದೆ, 3 ಕಲರ್ ಆಪ್ಷನ್ಸ್ ಇದೆ, ಕೆಳಗಡೆ ಒಂದು ನಿಂತಿದೆ. ಹಾಗೆ ವೆನ್ಯೂಸ್ಗಳು ತುಂಬಾ ಜನ ಹುಡುಕ್ತಾ ಇರ್ತೀರಾ. ವೆನ್ಯೂಗೂ ಕೂಡ ಡಿಮ್ಯಾಂಡ್ ಅಷ್ಟೇ ಇದೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ನಾನು ನನ್ನ ಫ್ರೆಂಡ್ನ ವಿಚಾರಿಸಿದಾಗ ಅವನು ಕರೆಕ್ಟಾ ವೆನ್ಯೂ ಅಂದಾಗ ವೆನ್ಯೂ ತಗೋತೀನಿ ಅಂತ ಹೇಳಿದೆ. ಗೊತ್ತಿಲ್ಲ ಏನಕ್ಕಂತ. ಕರೆಕ್ಟಾ ಅಂದ್ರೆ ನಾನು ಕರೆಕ್ಟಾ ಫೀಲ್ ಮಾಡಿದಂಗೆ ವೆನ್ಯೂ ಕೂಡ ಅಷ್ಟೇ ಅಂದ್ರೆ ಫ್ಯಾನ್ಸ್ ಇದಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಿಮ್ಗೆ ವೆನ್ಯೂ ಸುಮಾರು ಸರ್ದಿ ಸಾಲೆ ನಿಲ್ಸಿದಾರೆ ಅಂತಾನೆ ಹೇಳ್ಬೋದು. ಎಷ್ಟಿದೆ ನೋಡಿ ಆಪ್ಷನ್ಸ್ ನಿಮ್ಗೆ. ಒಂದು 20-25 ವೆಹಿಕಲ್ ಇರ್ಬೋದಾ? ಆರಾಮ್ಸೆ ಸರ್, ಆರಾಮ್ಸೆ ಇರುತ್ತೆ ನೋಡಿ. ನಿಮ್ಗೆ ಒಂದು ಯಾವ್ದೇ ಮಾಡೆಲ್ ನೋಡಿ ನೀವು. ಇದು ಗ್ರಿಲ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಇದು ಟಾಪ್ ಎಂಡ್, ಇದು 23 ಮಾಡೆಲ್. 23 ಮಾಡೆಲ್, ರೀಸೆಂಟ್ ಮಾಡೆಲ್ ಇದೆ. 6 ಟರ್ಬೋ ಮ್ಯಾನ್ಯುವಲ್. ಓಕೆ. ಎಷ್ಟು ಓನರ್ ಆಗಿದ್ದಾರೆ ಸರ್ ಇದಕ್ಕೆ? ಇದು ಬಂದ್ಬಿಟ್ಟು ಫಸ್ಟ್ ಓನರ್ 6000 ಓಡಿದೆ. 6000 ಅಷ್ಟೇನಾ? ಹೌದು ಸರ್. ಓಕೆ. ಜಸ್ಟ್ 6000 ಓಡಿರೋ ವೆಹಿಕಲ್ ಇದು. ನೋಡ್ಬೋದು. ಎಲ್ಲೂ ಆಚೆ ಕಡೆ ನಿಮ್ಗೆ ಸಿಗೋದು ತುಂಬಾ ರೇರು. ಸಿಕ್ಕಿದ್ರು ಸಿಗ್ಬೋದು, ಒಳ್ಳೆ ಪ್ರೈಸ್ಗೂ ಸಿಗ್ಬೋದು. ಆದ್ರೆ ಇಲ್ಲಿ ಕೊಡೋ ಕ್ವಾಲಿಟಿ, ಇಲ್ಲಿ ಕೊಡೋ ಸರ್ವಿಸ್ ಆಚೆ ಕಡೆ ಸಿಗಲ್ಲ ಅನ್ನೋದು ಮಾತ್ರ ಒಂದು ಪಾಯಿಂಟ್ ನೋಟ್ ಮಾಡ್ಕೋಬೇಕಾಗುತ್ತೆ ನೀವು Cars 24 ಅಲ್ಲಿ. ಓಕೆ. ಏನ್ ಪ್ರೈಸ್ ಅಂತ ಹೇಳಿದ್ರಿ ಇದಕ್ಕೆ? ಇದು 13 lakhs ಏನೋ. 13 lakhs. ನೀವು 1 lakhs ತಂದ್ರೂ ಪ್ರಾಫಿಟ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಬೋದಲ್ವಾ? ಮಾಡ್ತೀವಿ ಸರ್, ಅದರಲ್ಲೆಲ್ಲ ಲೋನ್ ಮಾಡಿಸ್ತೀವಿ. ಡನ್. ನಿಮ್ಗೆ ಇಲ್ಲಿ ಸುಮಾರಷ್ಟು ಆಪ್ಷನ್ ಇದೆ. ಇದು ಸ್ವಲ್ಪ ಓಲ್ಡ್ ಮಾಡೆಲ್ ಕೂಡ ಇದೆ ಇದರಲ್ಲಿ. ಇದು ಯಾವ್ದು ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ಓನರ್ SX ವೆನ್ಯೂ ಮಿಡ್ ವೇರಿಯಂಟ್ ಸರ್. ಇದು ನಿಮಗೆ 33,000 ಹೊಡಿದೆ. ಪೆಟ್ರೋಲ್ ಮ್ಯಾನ್ಯುವಲ್. ಮಾಡೆಲ್ ಏನ್ ಹೇಳಿದ್ರೆ? S+. ಅಂದ್ರೆ ಮಾಡೆಲ್ ಇಯರ್ ಬಂದ್ಬಿಟ್ಟು ನಿಮ್ಗೆ 2022 ಸರ್. ಇದು 22, ಆದ್ರೆ 23. ಓಕೆ. ಪ್ರೈಸ್ ಏನ್ ಹೇಳಿದ್ರಿ? ಪ್ರೈಸ್ ಸ್ಕ್ಯಾನ್ ಮಾಡ್ಬೇಕಂತೆ. ಓಕೆ. ಸ್ಕ್ಯಾನ್ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ. 20-25 ವೆಹಿಕಲ್ಸ್ ಇದೆ. ಹಂಗೆ ಎಲ್ಲಾ ಗಾಡಿಗಳಲ್ಲೂ ಸ್ಕ್ಯಾನರ್ ಹಾಕಿದ್ದಾರೆ. ನೀವೇ ಬಂದು ಚೆಕ್ ಮಾಡ್ಕೋಬಹುದು. ನಿಮ್ ಫೋನ್ ತಗೊಂಡ್ಬನ್ನಿ, ಸ್ಕ್ಯಾನ್ ಮಾಡ್ಕೊಳ್ಳಿ. ಯಾವ ಗಾಡಿ ಬೇಕು ನೀವು ಚೂಸ್ ಮಾಡ್ಕೊಬಹುದು. ಇಲ್ಲಿ ಮುಂದೆ ಹೋದ್ರೆ ಬರೀ ವೆನ್ಯೂನೇ ಇದೆ, ಬಿಡಿ ಬೇಡ. ಹಂಗೆ ಆ ಕಡೆ ಒಂದೇ ಒಂದು ಕರೆಕ್ಟಾ ನಿಂತಿದೆ. ಮೇಲೆ ಏನಿದೆ ಸರ್? ಮುಗೀತು ಅಷ್ಟೇನಾ? ಹಾಗೆ ಪ್ರೀಮಿಯಂ SUV ಸೆಗ್ಮೆಂಟ್ಗಳು ಸಾಲಿಗೆ ಬಂತು ಅಂತ ಹೇಳಿದ್ರೆ ನಮ್ಮ ಹತ್ರ ಜೀಪ್ ಕಾಂಪಾಸ್ ಕೂಡ ಇದೆ. ಇದು ಆಕ್ಚುಲಿ ನಾನೇ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು 6th ಫ್ಲೋರ್ಗೆ ಹೋದೆ. ಇದು ಆಕ್ಚುಲಿ 5th ಫ್ಲೋರ್ ಅಲ್ಲಿ ಇದೆ. ಚೆನ್ನಾಗಿದೆ ಇದು ಕೂಡ ಗಾಡಿ ಕಂಡೀಷನ್ಗಳು. ಮತ್ತೆ ಬ್ಲೂ ಕಲರ್ ಮತ್ತೆ ವೈಟ್ ಕಲರ್ ಅಲ್ಲಿ 2 ಆಪ್ಷನ್ಸ್ ಇದೆ ನಿಮ್ಮ ಹತ್ರ. ಇದ್ರ ಬಗ್ಗೆ ತಿಳಿಸಿದೆ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಓನರ್ ಡೀಸೆಲ್ ಮ್ಯಾನ್ಯುವಲ್ 2018 ಮಾಡೆಲ್. 18 ಮಾಡೆಲ್. ಹೌದು. ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಸಿಂಗಲ್ ಓನರ್ ಬೇಕು ಅಂದ್ರೆ? ಸಿಂಗಲ್ ಓನರ್ ಇಲ್ಲ ಸರ್, ಈಗ ಆಪ್ಷನ್ ಇಲ್ಲ. ಓಕೆ. ಏನ್ ಪ್ರೈಸ್ ಆಗುತ್ತೆ ಸರ್ ಇದು? ಎಲ್ಲ ಸ್ಕ್ಯಾನ್ ಮಾಡ್ಬೇಕಾ? ಹೌದು. ಎಲ್ಲವೂ ಸ್ಕ್ಯಾನ್ ಮಾಡಕ್ಕಾಗಲ್ಲ. ಇದನ್ನು ಸ್ಕ್ಯಾನ್ ಮಾಡ್ಬೇಕಾ? ಹೌದು ಸರ್, ಪ್ರತಿಯೊಂದು ಸ್ಕ್ಯಾನರ್ ಇದೆ. ಯಾಕಂದ್ರೆ ಒಂದೊಂದು ವೆಹಿಕಲ್ ಪ್ರೈಸ್ ಚೇಂಜ್ ಆಗ್ತದೆ. ಬಟ್ ಇದು ಪ್ರೈಸ್ ಬಂದು ನಿಮಗೆ 16 lakhs ಇದೆ ಸರ್. 16 ಲಕ್ಷ. ಇದು 2019 ಮಾಡೆಲ್ ಫಸ್ಟ್ ಓನರ್. 19 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯುವಲ್. 90,000 ನೋಡಿದೆ. 90,000 ಓಡ್ಬಿಟ್ಟಿದೆ ಆಲ್ರೆಡಿ. ಸೂಪರ್. ಬಟ್ ಬರುತ್ತೆ ಸರ್ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಇದು ಜೀಪ್ ಕಂಪ್ನಿ ವಾರಂಟಿನೇ ಬರುತ್ತೆ ನಿಮ್ಗೆ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ವರೆಗೂ. ಅನ್ಲಿಮಿಟೆಡ್. ಹೌದು, ಜೀಪ್ ಇಂದಾನೇ ಕೊಟ್ಟಿರ್ತಾರೆ. ಬಟ್ ಇಂಜಿನ್ ಕೂಡ ಚೆನ್ನಾಗಿ ಬರುತ್ತಲ್ಲ. ನೀವು 90,000 ನೋಡಿದ್ರು ನೀವು ಆರಾಮ್ 1 lakh ಪಾಯಿಂಟ್ ಚೇಂಜ್ ವರೆಗೂ ಗಾಡಿ ಆರಾಮ್ ಡ್ರೈವನ್ ಮಾಡ್ಬೋದು. ಈ ತರ ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಜೀಪ್ ಆಪ್ಷನ್ಸ್ ಇದೆ, ಸ್ಕೋಡಾ ಕುಶಾಕ್ ಆಪ್ಷನ್ಸ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2022 ಮಾಡೆಲ್ ಫಸ್ಟ್ ಓನರ್ ಪೆಟ್ರೋಲ್ 20,000 ನೋಡಿದೆ. ಓಡಿದೆ. ಟಾಪ್ ಎಂಡ್ ಮಾಡುತ್ತೆ. 22 ಮಾಡೆಲ್ ಸಿಂಗಲ್ ಓನರ್. ಪ್ರೈಸ್ ಏನ್ ಹೇಳ್ತಾರೆ ಸರ್? 18 lakhs. ನೆಗೋಷಿಯಬಲ್ ಇದೆ. ಹೌದು. ಆಚೆ ಕಡೆ ಇದು 16.5 ಸಿಗ್ಬಹುದೇನೋ? ಅದೇ ಇವಾಗ ಪ್ರೈಸ್ ಮುಂಚೆ ಏನಿತ್ತು ಆ ಪ್ರೈಸ್ ಇಲ್ಲ ಸರ್. ಇವಾಗ ಪ್ರೈಸ್ ಹೈಕ್ ಆಗಿದೆ. ಇದು ಹೈಕ್ ಆಗಿದೆ. ಕುಶಾಕ್ ಹೈಕ್ ಆಗಿದೆ. ಹೌದು. ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಕುಶಾಕ್ ಇವಾಗ ಒಳ್ಳೆ ಪ್ರೈಸ್ ಕೂಡ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇದು ಯಾವ್ದು ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಟೈಗೋನ್ ಫಸ್ಟ್ ಓನರ್. ಇದು ಟೈಗೋನ್ ಫಸ್ಟ್ ಓನರ್ 21 ಮಾಡೆಲ್ 2021 ಮಾಡೆಲ್ ಪೆಟ್ರೋಲ್ 95,000 ನೋಡಿದೆ. ಪ್ರೈಸ್ ಬಂದ್ಬಿಟ್ಟು 12 ಲಕ್ಷ. 12 ಲಕ್ಷ. ಓಕೆ. ಹಾಗೆ ನೀವು 5th ಫ್ಲೋರಿಗೆ ಬಂತ ಅಂತ ಹೇಳಿದ್ರೆ ನಿಮ್ಗೆ ಏನಂತಾರೆ? ಡೆಲಿವರಿ ಲಾಂಚ್.
ಡೆಲಿವರಿ ಲಾಂಚ್ ಕೂಡ ಇದೆ ನೋಡಬಹುದು. ಇದು ಆಲ್ರೆಡಿ XUV 300 ಡೆಲಿವರಿಗೆ ರೆಡಿ ಆಗಿದೆ. ಎಷ್ಟು ಗಾಡಿ ಹೋಗುತ್ತೆ ಸರ್ ಡೈಲಿ? ಸೊ ಪರ್ ಡೇ ನಮ್ಗೆ ಡಿಪೆಂಡ್ ಅಪಾನ್ ಕಸ್ಟಮರ್. ಒಬ್ಬೊಬ್ರು ಒಳ್ಳೆ ಮುಹೂರ್ತ ನೋಡ್ತಾರೆ, ಟೈಮ್ ನೋಡ್ತಾರೆ. ಸೊ ದಿನಕ್ಕೆ ಒಂದು 5 ರಿಂದ 6 ಗಾಡಿ ಹೋಗುತ್ತೆ. 5 ರಿಂದ 6 ಗಾಡಿ. ಬರೀ ಮುಹೂರ್ತ ಮತ್ತೆ ಟೈಮ್ ನೋಡಿನೇ ಈ ತರ 5 ರಿಂದ 6 ಗಾಡಿ. ಅದ್ ನೋಡ್ಲಿಲ್ಲ ಇನ್ನೆಷ್ಟು ಗಾಡಿ ಹೋಗ್ತಾ ಹೌದು ಸರ್ ಅಲ್ವಾ? 5 ರಿಂದ 6 ಗಾಡಿ. ಸೂಪರ್. ಓಕೆ, ಒಳ್ಳೆ ಪ್ರಮೋಷನ್ ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರ ಕಾಸ್ 24 ಈ ತರ ನಿಮ್ಗೆ ಡೆಲಿವರಿ ಲಾಂಚ್ ಅಲ್ಲಿ ನಿಮ್ಗೆ ಡೆಲಿವರಿ ಕೊಡ್ತಾರೆ ಗಾಡಿನ. ಇಲ್ಲಿಂದ ತಗೊಂಡು ಹೋಗಿ ನಿಮ್ಮ ಕಾರ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಮೋಟೋ ಜರ್ನಿ ಅಂತಾನೆ ಹೇಳ್ಬೋದು. ಕಾಸ್ 24 ಕೀ ಕೂಡ ಇದೆ ಅಲ್ಲಿ ನೋಡ್ಬೋದು. ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಯುನೀಕ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರ್ತಾರೆ. ಆಮೇಲೆ ನಿಮ್ಗೆ ಇದು ಹೊಸ ಶೋರೂಮ್ ಅಲ್ಲಿ ನಿಮ್ಗೆ ಏನ್ ಫೀಲ್ ಬರುತ್ತೆ, ಹೊಸ ಶೋರೂಮ್ ಅಲ್ಲಿ ಗಾಡಿಗಳು ತಗೊಂಡಿದ್ರೆ ಏನ್ ಫೀಲ್ ಬರುತ್ತೆ, ಅದೇ ಫೀಲ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ತರ ಒಂದು ಆರ್ಗನೈಸ್ಡ್ ಆಗಿ ನಿಮ್ಗೆ ಕಾರ್ಸ್ ನ ಡೆಲಿವರಿ ಕೊಡ್ತಾರೆ. ನಿಮ್ ಫ್ಯಾಮಿಲಿಯಲ್ಲಿ ನಿಂತ್ಕೊಂಡು ಇಲ್ಲಿ ಗಾಡಿಗಳನ್ನ ಪರ್ಚೇಸ್ ಮಾಡೋದು ಫೋಟೋಸ್ ಆಗ್ಲಿ ಅದೆಲ್ಲ ಸಿಗುತ್ತೆ ನಿಮ್ಗೆ. ಸೊ ಆತರ. ಸೊ ಬನ್ನಿ, ಬೇರೆ ಎಲ್ಲ ಡೀಟೇಲ್ಸ್ ಮೇಲ್ಗಡೆ ನಂಗೆ ಕೊಟ್ಟಿಲ್ಲ. ಈಗ ನನಗೆ ಗಾಡಿ ಎಲ್ಲ ಓಕೆ ಆಗಿದೆ, ಯಾವ್ದೋ ಒಂದು ಗಾಡಿ ನಾನು ಚೂಸ್ ಮಾಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಪ್ರಾಸೆಸ್ ಯಾವ ತರ ಇರುತ್ತೆ? ಸೊ ಪ್ರೊಸೆಸ್ ಬಂದ್ಬಿಟ್ಟು ನಮ್ಮ ಹತ್ರ ಇವಾಗ ಸಪೋಸ್ ಗಾಡಿ ಇಷ್ಟ ಆದ್ರೆ ಟೋಕನ್ ಅಮೌಂಟ್ ಅಂತ ಬರುತ್ತೆ. ಟೋಕನ್ ಬಂದ್ಬಿಟ್ಟು ನಿಮಗೆ 7 days ವರೆಗೂ ವ್ಯಾಲಿಡ್ ಇರುತ್ತೆ. 7 days ವರೆಗೂ ವ್ಯಾಲಿಡ್ ಅಂದ್ರೆ ಫುಲ್ ಕ್ಯಾಶ್ ಹೋದ್ರೆ ನಿಮಗೆ 3 to 4 days. ಫಿನಾನ್ಸ್ ಆದ್ರೆ 7 days ವರೆಗೂ ಟೈಮ್ ಇರುತ್ತೆ. ಸಪೋಸ್ ಲೋನ್ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ, ಸೊ 7 days ವರೆಗೂ ಟೈಮ್ ಇರುತ್ತೆ. ಸೊ ಟೋಕನ್ ಆದ್ಮೇಲೆ ಸಪೋಸ್ ನೀವು ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡ್ಕೋಬೇಕು. ಯಾವ್ದು ನಮ್ಮ ಹತ್ರ ಚೆಕ್ ಆಯ್ತು, ಕ್ಯಾಶ್ ತಗೊಂಡ್ರೆ ಕ್ಯಾಶ್ ಮೇಲೆ 2% ಚಾರ್ಜಸ್ ಇರುತ್ತೆ. ನಮ್ಮ ಹತ್ರ 2% ಚಾರ್ಜಸ್ ಇರುತ್ತೆ. ಆನ್ಲೈನ್ ಟ್ರಾನ್ಸ್ಫರ್ಗೆ ಅದು ಫ್ರೀ ಇರುತ್ತೆ. ಕಂಪ್ಲೀಟ್ ನಿಮಗೆ ಯಾವುದೇ ಇವಾಗ ಕಾರ್ 24 ಆಪ್ ಅಲ್ಲೇ ಬಂದ್ಬಿಡುತ್ತೆ. ಎಷ್ಟು ಪೇಮೆಂಟ್ ಮಾಡಬೇಕು ಏನು ಅಂತ ಹೇಳಿ ಎಲ್ಲ ಡೀಟೇಲ್ಸ್ ಅಲ್ಲೇ ಬರುತ್ತೆ. ಸಪೋಸ್ ನಿಮ್ ಕಂಪ್ನಿದು ಬ್ಯಾಂಕ್ ಡೀಟೇಲ್ಸ್ ಅಲ್ಲೇ ಬಂದ್ಬಿಡುತ್ತೆ, ಯಾವ ಬ್ಯಾಂಕಿಗೆ ಹಾಕ್ಬೇಕು ಅಂತ ಹೇಳಿ. ಲೋನ್ ಆದ್ರೆ ಎಷ್ಟು ಪರ್ಸೆಂಟೇಜ್ ಇರ್ಬೋದು ಸರ್? ಸೊ ಲೋನ್ ಬಂದ್ಬಿಟ್ಟು ನಮ್ಗೆ ನಮ್ಮ ಹತ್ರ 12% ಸ್ಟಾರ್ಟ್ ಆಗುತ್ತೆ. 12% ಇಂದ ಸ್ಟಾರ್ಟ್ ಆಗುತ್ತೆ. 12% ಹೋಗಿ ನಿಮ್ಗೆ ಆಲ್ಮೋಸ್ಟ್ 15% ವರೆಗೂ ಬರುತ್ತೆ. ಒಳ್ಳೆ ಇನ್ಕಮ್ ಪ್ರೂಫ್ಸ್ ಎಲ್ಲ ವ್ಯಾಲಿಡ್ ಇನ್ಕಮ್ ಪ್ರೂಫ್ ಇದ್ರೆ ನಿಮ್ಗೆ ಮೈನಸ್ ಅಲ್ಲೂ ಬರುತ್ತೆ, 11 ಅಲ್ಲೂ ಬರುತ್ತೆ, 10 ಅಲ್ಲೂ ಬರುತ್ತೆ. ಹೌದು, ರೆಡ್ಯೂಸಬಲ್ ಕೂಡ. ಹೌದು. ಫ್ಲಾಟ್ ಆಗಾದ್ರೆ ಎಷ್ಟಿರುತ್ತೆ? ಫ್ಲಾಟ್ ಇಲ್ಲ, ನಮ್ದೆಲ್ಲ ರಿಡ್ಯೂಸಿಂಗ್ ಸರ್. ಹೌದು. ಓಕೆ, ನೆಕ್ಸ್ಟ್ ಏನ್ ಪ್ರಾಸೆಸ್ ಇರುತ್ತೆ? ಅಂದ್ರೆ ಇವಾಗ ಆಯ್ತು, ಲೋನು ಆಯ್ತು, ನಮ್ದು ಗಾಡಿ ಇನ್ನೇನ್ ಪರ್ಚೇಸ್ ನಾನು ತಗೊಬೇಕು. ಓಕೆ, ಹೇಗಿರುತ್ತೆ ಅದು? ಸೊ ಇವಾಗ ಪೇಮೆಂಟ್ ಕಂಪ್ಲೀಟ್ ಪೇಮೆಂಟ್ ಆದ್ಮೇಲೆ ನಮ್ಮ ಹತ್ರ ಇಲ್ಲಿ ಪ್ರೈಸ್ ಬ್ರೇಕಪ್ ಅಂತ ಬರುತ್ತೆ. ಪ್ರೈಸ್ ಬ್ರೇಕಪ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ಇರುತ್ತೆ. ಗಾಡಿ ಪ್ರೈಸು, ಆಮೇಲೆ ನಿಮ್ಗೆ ಬೈಬ್ಯಾಕ್ ಪ್ರೈಸ್ ಕೂಡ ಇರುತ್ತೆ. ಬೈಬ್ಯಾಕ್ ಬಂದ್ಬಿಟ್ಟು ನಿಮ್ಗೆ 2 years ಬೈಬ್ಯಾಕ್. ಅಂದ್ರೆ ಇವಾಗ ಸಪೋಸ್ ಇವಾಗ ವೆಹಿಕಲ್ ನೀವೇನಾದ್ರು 9 ಲಕ್ಷ ಗಾಡಿ ಇದೆ, 9 ಲಕ್ಷ ಗಾಡಿ ನಮ್ಮ ಹತ್ರ ಇವಾಗ ತಗೊಂಡ್ಬಿಟ್ಟು ನೀವು ಆಫ್ಟರ್ 2 years ಆದ್ಮೇಲೆ ನಮ್ಗೆ ರೀಸೆಲ್ ಮಾಡ್ತೀನಿ ಅಂದ್ರೆ ಬೈಬ್ಯಾಕ್ ಚಾರ್ಜಸ್, ಅದಕ್ಕೆ ಏನ್ ಪೇಮೆಂಟ್ ಮಾಡಿರ್ತೀರಾ ನೀವು ಆ ಕಂಪ್ಲೀಟ್ ಅಮೌಂಟ್ ನಿಮಗೆ ಬರುತ್ತೆ ಬೈಬ್ಯಾಕ್ ಆಪ್ಷನ್. 2 ವರ್ಷ ಆದ್ರೂ 9 ಲಕ್ಷ ಪೇ ಮಾಡಿದ್ರೆ 9 ಲಕ್ಷನೇ ಕೊಡ್ತಾರೆ. ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈಸ್. ಹೌದಾ? ಹೌದು. ಏನ್ ಟರ್ಮ್ಸ್ ಅಂಡ್ ಕಂಡೀಷನ್? ಸಪೋಸ್ ಏನಿದೆ ಅಂತ ಹೇಳಿ. ರಿಟರ್ನ್ ಅಂದ್ಬಿಟ್ಟು 1+ ನಾನ್ ಆಕ್ಸಿಡೆಂಟಲ್ ಇರಬೇಕು. ಸಪೋಸ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ಓಕೆ. ದೊಡ್ಡದು ಏನಾದ್ರು ಮೈನರ್ ಇದು ಆಗಿದ್ರೆ ತಗೊಳಲ್ಲ. ಹೌದು. ಓಕೆ, ಎಷ್ಟು ಕಿಲೋಮೀಟರ್ ಓಡಿರ್ಬೇಕು? ಕಿಲೋಮೀಟರ್ ಏನು ಮೆನ್ಷನ್ ಏನಿಲ್ಲ, ಎಷ್ಟು ಬೇಕಾದ್ರೂ ಓಡಿರ್ತೀರಾ, ಅದೇ ರೇಟ್ ತಗೋತೀರಾ? ಹೌದು. ನಾನೀಗ 20,000 ತಗೊಂಡು 1 ಲಕ್ಷ ಓಡಿದ್ರು ತಗೊಂತೀರಾ? ಅಷ್ಟಿಲ್ಲ ಸರ್, ಒಂದು ಆಲ್ಮೋಸ್ಟ್ ಅದು ಕಿಲೋಮೀಟರ್ ಇನ್ನ ಮೆನ್ಷನ್ ಮಾಡಿಲ್ಲ ನಮಗೆ. ಬೈಬ್ಯಾಕ್ ಇವಾಗ ಸ್ಟಾರ್ಟ್ ಆಗಿದೆ ರೀಸೆಂಟ್ ಆಗಿ. ಸೊ ಅದು ಆಪ್ಷನ್ ಬಂದ್ಮೇಲೆ ಅದನ್ನ ಕೂಡ ನಾವು ಅಪ್ಡೇಟ್ ಮಾಡ್ತೀವಿ. ಆದ್ರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಇದು? ಇವಾಗ ಸ್ಟಾರ್ಟ್ ಆಗಿದೆ ಸರ್, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಷ್ಟು ಕಿಲೋಮೀಟರ್ ಅದು ಅವರಿಗೆ ಕಸ್ಟಮರ್ಸ್ ಗೆ ಮೇಲ್ ಬರುತ್ತೆ. ಆಮೇಲೆ ನೀವು ಕೊಟ್ರೆ ತಗೋತೀವಿ. ಹೌದು ಸರ್. ಹಾಗಾದ್ರೆ ಒಂದು ಅಪ್ರಾಕ್ಸಿಮೇಟ್ ಏನಿಲ್ಲ ಅಂದ್ರೆ ಒಂದು 20,000 ಅಂತೂ ನಿಮ್ಗೆ ಮಿನಿಮಮ್ ಸಿಗುತ್ತೆ. ಇವಾಗ ಸದ್ಯಕ್ಕೆ ಒಂದು 20,000 ಓಡಿಸೋ ತನಕ ಯಾವ್ದಾದ್ರು ಗಾಡಿ ತಗೊಂಡು ಮತ್ತೆ ನನಗೆ ಬೇಡ ಅಂತ ರಿಟರ್ನ್ ಕೊಟ್ರು ಅದೇ ದುಡ್ಡು ನಿಮ್ಗೆ ರಿಟರ್ನ್ ಸಿಕ್ಬಿಡುತ್ತೆ. ಹೌದು ಸರ್. ಆದ್ರೆ ಒಂದೇ ಒಂದು ಟರ್ಮ್ಸ್ ಅಂಡ್ ಮೈನ್ಲಿ ನೀವು ನೋಡ್ಕೋಬೇಕಾಗಿರೋದು ಈ ಸಿಟಿ ಕಂಡೀಷನ್ ಅಲ್ಲಿ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಗಳು ಜಾಸ್ತಿ ಇರುತ್ತೆ. ಸೊ ಆತರ ಆಗ್ಬಾರ್ದು. ಎನಿವೇ, ಏನಾದ್ರು ಟಚ್ ಆಯ್ತು ಅಂತ ಹೇಳಿದ್ರೆ ಅದು ತಗೊಳಲ್ಲ ಅಂತೆ. ಮೇಜರ್ ಆದ್ರೂ ತಗೊಳಲ್ವಾ, ಮೈನರ್ ಆದ್ರೂ ತಗೊಳಲ್ವಾ? ಮೇಜರ್ ಆದ್ರೆ ಮೈನರ್ಗೆ ಏನ್ ತೊಂದ್ರೆ ಇಲ್ಲ. ನಮ್ಮವರೆಲ್ಲರೂ ಒಳ್ಳೆ ಡ್ರೈವರ್ಸ್ ಇರ್ತಾರೆ. ಓಕೆ, ಆಮೇಲೆ ನಮ್ ಕಡೆಯಿಂದ ವಾರಂಟಿ ಕೂಡ ಕೊಡ್ತೀವಿ ನಿಮಗೆ. 1 year ವಾರಂಟಿ ಬರುತ್ತೆ ನಮ್ದ್ರಲ್ಲಿ. ವಾರಂಟಿಯಲ್ಲಿ ಗೋಲ್ಡ್, ಪ್ರೀಮಿಯಂ, ಸಿಲ್ವರ್ ಅಂತ ಸೊ 3 ವಾರಂಟಿಯಲ್ಲಿ ಅದರದೇ ಆದ ಇದು ಇದಾವೆ ಸರ್. ಅಂದ್ರೆ ಈ ಪ್ರೀಮಿಯಂ ಅಂತ ಹೋದ್ರೆ ನಿಮ್ಗೆ 7 ಕ್ಲೇಮ್ಸ್ ಮಾಡ್ಕೋಬಹುದು. ಆಮೇಲೆ ಗೋಲ್ಡ್ ಹೋದ್ರೆ ಯಾವ್ಯಾವ ತರ ಕ್ಲೇಮ್ಸ್ ಇರುತ್ತೆ? ಕ್ಲೇಮ್ಸ್ ಬಂದ್ಬಿಟ್ಟು ಅದೇ ಸರ್ ನಿಮ್ಗೆ ಹೇಳಿದ್ನಲ್ಲ, ಇಂಜಿನ್, ಟ್ರಾನ್ಸ್ಮಿಷನ್, AC, ಇನ್ಫಾರ್ಮೇಟಿವ್ ಸಿಸ್ಟಮ್, ಇದ್ರಲ್ಲಿ ಏನಾದ್ರು ಇದು ಇಶ್ಯೂಸ್ ಇದ್ರೆ ನಾವು ಸಾಲ್ವ್ ಮಾಡಿ. ಇದು ಗೋಲ್ಡ್ ಅಲ್ಲಿ ಬರುತ್ತೆ? ಹೌದು, ಎಲ್ಲದರಲ್ಲೂ ಎಲ್ಲ ವಾರಂಟಿ ಅಲ್ಲಿ ಬರುತ್ತೆ. ಬಟ್ ಇಷ್ಟಿಷ್ಟು ಮಂತ್ಸ್ ಅಂತ ಇರುತ್ತೆ ನಿಮ್ಗೆ. ಮಂತ್ಸ್ ಮಾತ್ರ ಗೋಲ್ಡ್. ಅದು ಹೌದು, ನೀವು ಯಾವ್ದು ತಗೊಂತೀರ ಅದ್ರ ಮೇಲೆ ನಿಮ್ಗೆ 12 ಮಂತ್ಸ್ ಮಿನಿಮಮ್ ಇರುತ್ತೆ ಅಂತ. ಹೌದು, 12 ಮಂತ್ಸ್ ಎಲ್ಲ. ಹೌದು ಸರ್, ಬೇಸ್ ಇಂದ ಟಾಪ್ ತನಕ ನಿಮ್ಗೆ 12 ಮಂತ್ಸ್. ಆಮೇಲೆ ನಮ್ಮ ಹತ್ರ ಇನ್ನ ಆಕ್ಸೆಸರೀಸ್ ಕೂಡ ಸಿಗುತ್ತೆ ನಿಮ್ಗೆ. ಹೌದಾ? ಇವಾಗ ವೆಹಿಕಲ್ ತಗೋಬೇಕಾದ್ರೆ ವಿತ್ ಆಕ್ಸೆಸರೀಸ್ ಕೊಡಿ ಅಂತ ಕೇಳ್ತಾರೆ. ನಮ್ಮ ಹತ್ರ ಮ್ಯಾಟ್ಸ್ ಬರುತ್ತೆ, ಡ್ಯಾಶ್ ಕ್ಯಾಮ್ ಬರುತ್ತೆ, ಆಮೇಲೆ ಟ್ರ್ಯಾಕರ್ ಬರುತ್ತೆ, ಪ್ರೋ ಟ್ರ್ಯಾಕರ್ ಅಂತ ಟ್ರ್ಯಾಕರ್ ಕೂಡ ಬರುತ್ತೆ.
ಇದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್? ಹೌದು, ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಜಾಸ್ತಿ ಕೊಡ್ತೀವಿ. ಅವಾಗಲೇ ಹೇಳ್ದಂಗೆ ಬೈಬ್ಯಾಕ್ ಮಾಡ್ತೀರಾ ಅಂತ ಹೇಳಿದ್ರಿ. ಬೈಬ್ಯಾಕ್ ಪ್ರೊಸೀಜರ್ ಏನಿರುತ್ತೆ? ನೋ ಕ್ವಶನ್ ಆಸ್ಕ್ ಇಲ್ಲ ಯಾವ ತರ? ಹೌದು ಸರ್, ಬೈಬ್ಯಾಕ್ಗೂ ನಿಮ್ಗೆ ಹೆಂಗಂದ್ರೆ ಇವಾಗ ಸಪೋಸ್ ಇವಾಗ ಗಾಡಿ ತಗೊಂಡೋದ್ರೆ ಇವತ್ತಿಂದ ಸ್ಟಾರ್ಟ್, ಡೆಲಿವರಿ ಇವತ್ತಾಯ್ತಂದ್ರೆ ಇವತ್ತಿಂದ 7 days ವರೆಗೂ ಬೈಬ್ಯಾಕ್ ಆಪ್ಷನ್ ಇರುತ್ತೆ. ಬೈಬ್ಯಾಕ್? ಹೌದು. ಬೈಬ್ಯಾಕ್ ಆಪ್ಷನ್ ಬಂದ್ಬಿಟ್ಟು ನಿಮ್ಗೆ ಏನಾದ್ರು ಇವಾಗ ವೆಹಿಕಲ್ ತಗೊಂಡೋಗಿ ಸಪೋಸ್ ಇಷ್ಟ ಆಗ್ಲಿಲ್ಲ ಫ್ಯಾಮಿಲಿಯಲ್ಲಿ, ಸೊ ನಾವು ರಿಟರ್ನ್ ಒಂದು ಕ್ವಶನ್ ಕೇಳಲ್ಲ, ಗಾಡಿ ಯಾವ್ದು ಕಂಡೀಷನ್ ಆ ಗಾಡಿ ಕೊಟ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಅಮೌಂಟ್ ರಿಫಂಡ್ ಆಗುತ್ತೆ ಸರ್ ವಿತಿನ್ 2 days ಅಲ್ಲಿ. ವಿದಿನ್ 2 days ಅಲ್ಲಿ ನಿಮ್ಗೆ ಕರೆಕ್ಟ್ ವ್ಯಾಲಿಡ್ ಇದು ಕೊಡ್ಬೇಕು ಅಂತ ಏನಿಲ್ಲ? ನಾವು ಒಂದು ಕ್ವಶನ್ ಕೇಳಲ್ಲ ನಿಮ್ಗೆ, ಅದು ಏನ್ ಗಾಡಿ ಕೊಡ್ತೀರಾ ಹಂಗ್ ಬಂದ್ಬಿಟ್ಟು ಹಂಗೆ ನಿಮ್ಗೆ 2 days ಅಲ್ಲಿ ಅಮೌಂಟ್ ರಿಫಂಡ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಶ್ಯೂರಿಟಿ ಕೊಡ್ತೀರಾ? ಶ್ಯೂರಿಟಿ ಇಲ್ಲ ಅಂತ ಏನಿಲ್ಲ, ನಿಮ್ಗೆ ಅದು ಕಂಪ್ಲೀಟ್ ಮೇಲೆಲ್ಲೇ ಬಂದ್ಬಿಡುತ್ತೆ. ಆಫ್ಟರ್ ಡೆಲಿವರಿ ಪ್ರೊಸೆಸ್ ಆದ್ಮೇಲೆ ಮೇಲ್ ಬಂದ್ಬಿಡುತ್ತೆ. ಈ ತರ 7 days ರಿಟರ್ನ್ ಪಾಲಿಸಿ ಕೂಡ ಇದೆ. ನಿಮ್ಗೆ ಸಪೋಸ್ ಇಷ್ಟ ಆಗಿಲ್ಲ ಅಂದ್ರೆ ನೀವು ಅಲ್ಲೇ ಆಪ್ ಅಲ್ಲೇ ಮಾಡಿದ್ರು ಗಾಡಿ ರಿಟರ್ನ್ ಬಂದು ಡ್ರೈವರ್ ಬಂದು ಕಲೆಕ್ಟ್ ಮಾಡ್ತಾರೆ, ಇಲ್ದಿರ ನೀವೇ ಬಂದ್ಬಿಟ್ಟು ಹಬ್ಬಲ್ಲಿ ಕೊಡ್ಬೋದು. ಹಬ್ಬಲ್ಲಿ ಕೊಡ್ಬೋದು. ಬೇರೆ ಏನಿದೆ ಸರ್? ಅಷ್ಟೇ ಸರ್, ಅವೆರಡು ಆಪ್ಷನ್ ಇದೆ. ಓಕೆ, ಒಂದ್ಸಲ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಗರುಡ ಮಾಲ್ ಅಲ್ಲಿ ಸ್ಪೆಷಲ್ ಆಗಿ ಈ ಒಂದು XUV ಗೋಸ್ಕರನೇ ಅಂತಾನೆ 4 ಫ್ಲೋರ್ ಇರ್ತಕ್ಕಂತ ಒಂದು ಪಾರ್ಕಿಂಗ್ ಯಾರ್ಡ್ ನ ಇವರು ಮಾಡಿ ಕಾರ್ಗಳನ್ನ ಸೇಲ್ ಮಾಡ್ತಾರೆ. ಒಂದ್ ದಿವಸಕ್ಕೆ ಏನಿಲ್ಲ ಅಂದ್ರೆ 5 ರಿಂದ 6 ಗಾಡಿ ಸೇಲ್ ಆಗುತ್ತಂತೆ. ಸೊ ಅಷ್ಟೊಂದು ಡಿಮ್ಯಾಂಡ್ ಇದೆ ಇಲ್ಲಿ ಕೂಡ. ಸೊ ಯಾವ್ದಾದ್ರು ಗಾಡಿ ನನ್ನ ಚಾನೆಲ್ ಅಲ್ಲಿ ನೋಡಿ ನಿಮ್ಗೆ ಸಿಗದೆ ಹೋದಲ್ಲಿ ನಿಮ್ಗೆ ಬೇರೆ ಗಾಡಿಗಳು ಕೂಡ ಆಪ್ಷನ್ಸ್ ಬರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಪ್ರತಿಯೊಂದು ಯಾವುದೇ ಗಾಡಿ ಬಂದ್ರು ಆಪಲ್ ಮೆನ್ಷನ್ ಮಾಡ್ತಾರೆ ಸರ್, ನೋಡ್ಕೋಬಹುದು ನೀವು. ಅದರಲ್ಲಿ ನೋಡ್ಕೊಂಡು ಅದರಲ್ಲೇ ಬುಕ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬಹುದು. ಓಕೆ, ಆಪ್ ಪ್ರಾಸೆಸ್ ನಮ್ಗೆ ಸ್ವಲ್ಪ ಆಪ್ ಪ್ರೋಸೆಸ್ ಬಂದ್ಬಿಟ್ಟು ನಿಮ್ಗೆ ಇದರಲ್ಲಿ ಆಪ್ ಸ್ಟೋರ್ ಇದರಲ್ಲೇ ಓಪನ್ ಮಾಡ್ತಾರೆ. ಇದರಲ್ಲಿ ನಿಮ್ಗೆ ಬಂದ್ಬಿಟ್ಟು ಈಗ Cars24 ಆಪ್ ನ, ಹೌದು, Cars24 ಆಪ್ ನ ನೀವು ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ನೀವು ನೋಡ್ಬೋದು. ಇವಾಗ ಯೂಸ್ಡ್ ಕಾರ್ ಅಲ್ಲಿ ಬಂದ್ಬಿಟ್ಟು ಯಾವ ಲೊಕೇಶನ್ ಅಲ್ಲಿ ಅಂತ ಹೋಗ್ತೀರಾ ಆ ಲೊಕೇಶನ್ ಅಲ್ಲಿ ನಿಮ್ಗೆ ತೋರಿಸುತ್ತೆ. ಇವಾಗ ಇಲ್ಲಿ ಬಂದ್ಬಿಟ್ಟು ಬೆಂಗಳೂರು ಸ್ವಿಫ್ಟ್ ಕಾರ್ ಅಲ್ಲಿ ಇದಾವೆ. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಕೋಬಹುದು ಯಾವ ಬಜೆಟ್ ಅಂತಾನು ಇರುತ್ತೆ ನಿಮ್ಗೆ, ಅಂಡರ್ ಎಷ್ಟು ಬಜೆಟ್ ಬೇಕಲ್ಲಿ. ಆಮೇಲೆ ಮೇಕ್ ಮಾಡಲ್, ಆಮೇಲೆ ಅದು ಕೂಡ ಆಪ್ಷನ್ಸ್ ಇದೆ ಇಲ್ಲ. ಆಮೇಲೆ ಕೆಳಗಡೆ ಹೋದಂಗೆ ಮಾಡೆಲ್ ಆಫ್ ಇಯರ್, ಕಿಲೋಮೀಟರ್, ಫ್ಯೂಲ್ ಟೈಪ್, ಬಾಡಿ ಟೈಪ್, ಟ್ರಾನ್ಸ್ಮಿಷನ್, ಕಲರ್, ಫೀಚರ್ಸ್ ಏನ್ ಬೇಕು ಅದು ಕೂಡ ಆಪ್ಷನ್ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಯಾವ ಆರ್ಟಿಒನು ಗೊತ್ತಾಗುತ್ತೆ. ಆಮೇಲೆ ಹಬ್ ಇಲ್ಲಿದೆ, ನೀವು ಸೆಲೆಕ್ಟ್ ಮಾಡ್ಕೊ. ಮೇನ್ ಇದೆ ಸರ್, ಯಾವ ಹಬ್ ಅಲ್ಲಿ ಎಷ್ಟು ಗಾಡಿಗಳಿದಾವೆ, ಯಾವ ವೇರಿಯಂಟ್ಸ್ ಇದಾವೆ ಅಂತ ಅದು ಕೂಡ ನೋಡ್ಕೋಬಹುದು ನಾವು. ಯಾವ ವೇರಿಯಂಟ್ಸ್ ಅಂದ್ರೆ ಇವಾಗ ಅಂದ್ರೆ ಇದು ಸ್ವಿಫ್ಟ್ ಕಾರ್ ಅಲ್ಲ, ಸ್ವಿಫ್ಟ್ ಅಲ್ಲಿ ಜಕ್ಕೂರಲ್ಲಿ ಬಂದ್ಬಿಟ್ಟು 24 ಕಾರ್ಸ್, ವೈಟ್ ಫೀಲ್ಡ್ ಅಲ್ಲಿ 8, ಸಿಂಗ್ಸನ್ ಅಲ್ಲಿ 2, ಇವೆಲ್ಲ ನಿಮ್ಗೆ SUV ಹಬ್ಸ್. ಇಲ್ಲಿ ಸಿಗಲ್ಲ, ವೆಹಿಕಲ್ ಸಿಗಲ್ಲ, ಅದಕ್ಕೆ 0 ಇದೆ. ಇದು ಉಳಿದಿದ್ದು ಎಲ್ಲ ಚೆಕ್ ಮಾಡಿ ಅದ್ರಲ್ಲಿ ನಿಮ್ಗೆ ಯಾವ್ದಾರ ಒಂದು ಗಾಡಿ ಇಷ್ಟ ಆದ್ರೆ ಸಪೋಸ್ ಇಲ್ಲೇ ಆಪ್ ಅಲ್ಲಿ ಬಂದ್ಬಿಟ್ಟು ನೋಡಿ ಬುಕ್ ಫ್ರೀ ಟೆಸ್ಟ್ ಡ್ರೈವ್ ಅಂತ ಇರುತ್ತೆ. ಸೊ ಇವಾಗ ಬರುಕದಲ್ಲಿ ಇದೆ, ಬೆಲ್ಲಲ್ಲಿದಲ್ಲಿ ಇದೆ, ಇಲ್ಲಿ ಬುಕ್ ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಡೇ ಕಾಲ್ ಬರುತ್ತೆ, ಇಲ್ಲ ನಿಮ್ಮ ಬ್ಯಾಕ್ ಎಂಡ್ ಟೀಮ್ ಇಂದನೂ ಕಾಲ್ ಬರುತ್ತೆ. ಟೆಸ್ಟ್ ಡ್ರೈವ್ ಏನ್ ಪ್ರೊಸೆಸ್ ಇರುತ್ತೆ ಅಂದ್ರೆ ಇವಾಗ ಏನಾದ್ರು ನಾವು ಚಾರ್ಜಸ್ ಏನಾದ್ರು ಕೊಡ್ಬೇಕು? ಚಾರ್ಜಸ್ ಬಂದ್ಬಿಟ್ಟು ನೀವು ಹಬ್ಬಿಗೆ ಬಂದ್ರೆ ನಿಮ್ಗೆ ಫ್ರೀ ಟೆಸ್ಟ್ ಡ್ರೈವ್ ಇರುತ್ತೆ. ಸೊ ಸಪೋಸ್ ಹೋಮ್ ಟೆಸ್ಟ್ ಡ್ರೈವ್ ಅಂದ್ರೆ ನಿಮ್ಗೆ 999 rupees ಪೇ ಮಾಡ್ಬೇಕು, ಅದು ರಿಫಂಡಬಲ್ ಆಗುತ್ತೆ. ನಿಮ್ಗೆ ಸಪೋಸ್ ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ಇಷ್ಟ ಆಗಿಲ್ಲ ಅಂತಂದ್ರೆ ಅದು ಅಮೌಂಟ್ ರಿಫಂಡ್ ಆಗುತ್ತೆ. ಇಷ್ಟ ಆಗಿಲ್ಲ ಅಂದ್ರೆ ರಿಫಂಡ್ ಮಾಡಿ, ಇಷ್ಟ ಆದ್ರೆ ಕೊಡಲ್ವಾ? ಇಷ್ಟ ಆದ್ರೆ ಅದು ನೀವು ಏನ್ ಡೌನ್ ಪೇಮೆಂಟ್ ಮಾಡ್ತೀರಾ ಅಥವಾ ಏನ್ ವೆಹಿಕಲ್ ಅದರಲ್ಲಿ ಮ್ಯಾಚ್ ಮಾಡ್ತೀರಾ. ಓಕೆ, ಈ ತರ ಇರುತ್ತೆ. ಒಂದ್ಸಲ ಬಂದು ನೀವೇ ವಿಸಿಟ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ, ಸ್ವಲ್ಪ ವಯಸ್ಸಾದವ್ರು ಇರ್ತೀರಾ, ಬರಕ್ ಆಗಲ್ಲ, ಅಥವಾ ಮಕ್ಳು ಬೇರೆ ಕಡೆ ಇರ್ತಾರೆ, ಅಪ್ಪ ಅಮ್ಮಗೆ ಏನೋ ಪರ್ಚೇಸ್ ಮಾಡ್ಬೇಕು ಅಂತ ಇರ್ತಾರೆ, ಅವರು ಒಂದು ಸೆಲೆಕ್ಷನ್ ಮಾಡಿ ದೂರದಿಂದ ಸೆಲೆಕ್ಷನ್ ಮಾಡಿ ಮನೆಗೆ ಕಳ್ಸೋ ತರ ಇರುತ್ತೆ. ಸೊ ಅಂತಂದ್ರೆ ನೀವು ಅಲ್ಲಿ ಗೂಗಲ್ ಅಲ್ಲಿ ಏನ್ Cars24 ಆಪ್ ಯೂಸ್ ಮಾಡ್ಕೊಂಡು ನಿಮ್ಗೆ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ, ಸ್ವಲ್ಪ ತೋರಿಸಿ. ಇದರಲ್ಲೇ ಬರುತ್ತೆ ನಿಮ್ಗೆ ಇನ್ಪರ್ಫೆಕ್ಷನ್ಸ್ ಎಲ್ಲ ಇಲ್ಲೇ ಬರುತ್ತೆ, ಫೀಚರ್ಸ್ ಇದರಲ್ಲೇ ಬರುತ್ತೆ ನಿಮ್ಗೆ, ಪ್ರತಿಯೊಂದು ಇಲ್ಲೇ ಮೆನ್ಷನ್. ಎಕ್ಸ್ಟೀರಿಯರ್ ಹೇಗಿದೆ, ಇಂಟೀರಿಯರ್ ಹೇಗಿದೆ, ಇನ್ಪರ್ಫೆಕ್ಷನ್ಸ್ ಅಂತ ಹೇಳಿದ್ರೆ ಏನಾದ್ರು ಸ್ಕ್ರಾಚಸ್ ಫೀಚರ್ಸ್ ಏನಾದ್ರು ಇದ್ರಾ? ಹೌದು, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಡೆಂಟ್ ಆಗಿದೆ, ಆಮೇಲೆ ಬಾಡಿ ಮೇಲೆ ರಸ್ಟ್ ಆಗಿದ್ರೆ, ಸ್ಕ್ರಾಚ್ ಆಗಿದ್ರೆ, ಏನಾದ್ರು ಪಾರ್ಟ್ಸ್ ಆಗಿ ಈ ತರ ಸ್ಕ್ರಾಚ್ ಆಗಿದ್ರೆ ಶೋ ಮಾಡ್ಬಿಡುತ್ತೆ. ಇದೆಲ್ಲ ನಿಮ್ಗೆ ಕ್ಲೀನ್ ಆಗಿ ಕಾಣಿಸುತ್ತೆ, ಕ್ಲೀನ್ ಆಗಿ ಫೋಟೋಗ್ರಫಿ ಮಾಡಿರ್ತಾರೆ ನಿಮ್ಗೆ. ಆಮೇಲೆ ನಿಮ್ಗೆ ಇಲ್ಲೇ ನೋಡ್ಕೋಬಹುದು, ಸರ್ವಿಸ್ ಹಿಸ್ಟ್ರಿ ಕೂಡ ಇಲ್ಲೇ ತೋರಿಸುತ್ತೆ, ಆಮೇಲೆ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೂಡ ತೋರಿಸುತ್ತೆ. ನಮ್ಮ ಹತ್ರ ಇನ್ಸ್ಪೆಕ್ಷನ್ ಆಗಿರೋದು 140 ಚೆಕ್ಸ್ ಇಲ್ಲಿ ನೋಡಬಹುದು. ಆಮೇಲೆ ಸರ್ವಿಸ್ ಹಿಸ್ಟ್ರಿ ಕೂಡ ಇಲ್ಲೇ ಮೆನ್ಷನ್ ಮಾಡ್ಬೇಕು. ಸರ್ವಿಸ್ ಹಿಸ್ಟ್ರಿನೂ ನಿಮ್ಗೆ ಸಿಕ್ಬಿಡುತ್ತೆ. ನೀವು ಶೋರೂಮ್ ಹೋಗಿ ತಗೊಳ್ಳೋ ಯಾವ್ದೇ ತರ ಟೆನ್ಷನ್ ಇಲ್ಲ. ನಿಮಗೆ ಬೇರೆ ಶೋರೂಮ್ ಅಲ್ಲಿ ನಿಮ್ಗೆ ಹೋಗ್ಬಿಟ್ಟು ಅದನ್ನ ನಂಬರ್ ಏನೋ ಒಂದು ಗಾಡಿ ನಂಬರ್ ತಗೊಂಡು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡು ಅದೆಲ್ಲ ಏನಿಲ್ಲ. ಇಲ್ಲೇ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಅದಕ್ಕೇನು ಪೇಮೆಂಟ್ ಇರುತ್ತೆ? ಅದಕ್ಕೇನು ಪೇಮೆಂಟ್ ಇರುತ್ತೆ, ಫ್ರೀ ಸಿಗುತ್ತಾ? ಹೌದು, ಫ್ರೀ ಸರ್ವಿಸ್ ಹಿಸ್ಟ್ರಿ ಸಿಗುತ್ತಂತೆ. ನೋಡಿ, ಅದೇ ನಾವು ತಗೋಬೇಕಂತ ಹೇಳಿದ್ರೆ ನಾವು ಸ್ವಲ್ಪ ಪೇಮೆಂಟ್ ಮಾಡ್ಬೇಕಂತೆ. ಸೊ ಆ ತರ ಒಳ್ಳೇದಾಗ್ಲಿ. ಒಂದ್ಸಲ ಬಂದು ವಿಸಿಟ್ ಮಾಡಿ Cars24 ಹಬ್ಬು, ಗರುಡ ಮಾಲ್, MG ರೋಡ್ ಅಲ್ವಾ ಸರ್? ಒಳ್ಳೇದಾಗ್ಲಿ. ನಾವು ಇಷ್ಟೆಲ್ಲ ಮಾತಾಡಿದ್ವಿ, ನಿಮ್ಗೆ ಹೆಸರೇ ನಿಖಿಲ್ ಅಂತ. ನಿಖಿಲ್. ಓಕೆ, ನಿಖಿಲ್ ಅವರು ಒಳ್ಳೇದಾಗ್ಲಿ. ಥ್ಯಾಂಕ್ ಯು.